ಯೆಶಾಯನ ಪ್ರವಾದನೆ ಗ್ರಂಥದ ಕಡೆಗೆ ಬರೋಣ. ಚಾಪ್ಟರ್ 65 ವರ್ಸ್ 1 to 8, 1ರಿಂದ 8ನೇ ವಾಕ್ಯದವರೆಗೂ ನಾವು ಓದುವಂತರಾಗಿರೋಣ. ಸಿಕ್ಕದವರು ಆಮೇಲೆ ಹೇಳ್ರಿ. ವಿಜ್ಞಾಪಿಸಿಕೊಳ್ಳುವವರಿಗೂ ಪ್ರಸನ್ನನಾಗಿದ್ದನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು. ನನ್ನ ನಾಮವೆತ್ತಿ ಪ್ರಾರ್ಥಿಸಿದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ಎನ್ನುತ್ತಿದ್ದೆನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ಈ ಜನರ ವನಗಳಲ್ಲಿ ಯಜ್ಞ ಮಾಡುತ್ತಾ, ಇಟ್ಟಿಗೆಯ ವೇದಿಯ ಮೇಲೆ ಧೂಪ ಹಾಕುತ್ತಾ, ಗೋರಿಗಳಲ್ಲಿ ಕೂತ್ಕೊಳ್ಳುತ್ತಾ, ಗುಪ್ತ ಸ್ಥಳಗಳಲ್ಲಿ ರಾತ್ರಿ ಕಳೆಯುತ್ತಾ, ಹಂದಿಯ ಬಾಡು ತಿನ್ನುತ್ತಾ, ಅಸಹ್ಯ ಪದಾರ್ಥಗಳ ಸಾರನ್ನು ತಮ್ಮ ಗಂಗಳಗಳಲ್ಲಿ ಬಳಸಿಕೊಳ್ಳುತ್ತಾ ಅಲ್ಲೇ ನಿಂತರು. ಹತ್ತಿರ ಬರಬೇಡ, ನಾನು ಮಡಿವಂತನು, ನೀನು ಸೇರ್ತಕ್ಕವನಲ್ಲ ಎನ್ನುತ್ತಾ, ಅಂತೂ ಪ್ರತಿನಿತ್ಯವೂ ಮುಖದೆದುರಿಗೆ ನನ್ನನ್ನು ಕೆಣಕುತ್ತಾ, ನನ್ನ ಮೂಗಿಗೆ ದಿನವೆಲ್ಲ ಉರಿಯುವ ಬೆಂಕಿಯ ಹೊಗೆಯಾಗಿದ್ದಾರೆ. ಇಗೋ ಇದೆಲ್ಲ ಶಾಸನವಾಗಿ ನನ್ನ ಕಣ್ಣೆದುರಿಗಿದೆ. ನಾನು ಮುಯಿ ತೀರಿಸುವ ತನಕ ಸುಮ್ಮನಿರಲಾರೆನು. ಇವರ ಪಿತೃಗಳು ಬೆಟ್ಟ ಗುಡ್ಡಗಳಲ್ಲಿ ಧೂಪ ಹಾಕಿ ನನ್ನನ್ನು ಹೀನೈಸಿ ನಡೆಸಿದ ಅಪರಾಧಿಗಳ ಪ್ರತಿಫಲವನ್ನು ಇವರ ಮಡಲಿಗೆ ಹಾಕುವೆನು. ಹೌದು, ಇವರ ಕಾರ್ಯದ ಫಲವನ್ನು ಅಳತೆಗೆ ಸರಿಯಾಗಿ ಮೊಟ್ಟ ಮೊದಲೇ ಇವರ ಮಡಲಿಗೆ ಸುರಿಯುವನು ಎಂದು ಯೆಹೋವನು ಹೇಳುತ್ತಾನೆ. ಯೆಹೋವನು ಹೀಗೆನ್ನುತ್ತಾನೆ. 8ನೇ ವಾಕ್ಯ, ಎಲ್ಲರೂ 8ನೇ ವಾಕ್ಯ ಗಟ್ಟಿಯಾಗಿ ಓದೋಣ. ಅದು ಈ ತಿಂಗಳಿಗೆ ದೇವರು ಕೊಟ್ಟಿರುವ ವಾಗ್ದಾನ ವಾಕ್ಯ. ಯೆಹೋವನು ಹೀಗನ್ನುತ್ತಾನೆ, ರಸ ದೊರೆಯಬಹುದಾದ ದ್ರಾಕ್ಷಿಯ ಗೊಂಚಲನ್ನು ಒಬ್ಬನು ನೋಡಿ ಹಾಳು ಮಾಡಬೇಡ, ಅದರಲ್ಲಿ ಪ್ರಯೋಜನವಿದೆ ಎನ್ನುವಂತೆ ನಾನು ನನ್ನ ಸೇವಕರನ್ನ ಲಕ್ಷ್ಯಕ್ಕೆ ತಂದು ಇವರನ್ನೆಲ್ಲ ಹಾಳು ಮಾಡಬಾರದು ಎಂದು ಅಂದುಕೊಳ್ಳುವೆನು. ಕೈಗಳನ್ನೆತ್ತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆಮೇನ್. ಈ ತಿಂಗಳಿಗೆ ದೇವರು ಕೊಟ್ಟಿರುವ ವಾಗ್ದಾನ ಪ್ರಯೋಜನಕರವಾದ ತಿಂಗಳು. ದ ಮಂತ್ ಆಫ್ ಪ್ರಾಫಿಟಬಲ್, ಪ್ರಯೋಜನಕರವಾದ ತಿಂಗಳು ಫೆಬ್ರವರಿ 2026. ಕುಳಿತುಕೊಳ್ರಿ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ನೀವು ಪ್ರಯೋಜನಕ್ಕುಳ್ಳವರು ಅಂತ. ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯದ 1ನೇ ವಚನದಿಂದ 8ನೇ ವಚನದವರೆಗೂ ನಾವು ಓದಿದ್ವಿ. 8ನೇ ವಚನ ಈ ತಿಂಗಳಿಗೆ ಬೇಕಾದಂಥ ಸಂದೇಶದ ಮೂಲ ವಾಕ್ಯವಾಗಿರುತ್ತದೆ. ದ ಮಂತ್ ಆಫ್ ಪ್ರಾಫಿಟಬಲ್, ಪ್ರಯೋಜನಕರವಾದ ತಿಂಗಳು. ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥದಲ್ಲಿ ಈ ಭಾಗವನ್ನು ನಾವು ಓದಿದಂಥ ಭಾಗದಲ್ಲಿ 2 ರೀತಿಯನ್ನು ನಾವು ಗಮನಿಸ್ಬೋದು. ಒಂದು, ನ್ಯಾಯ ತೀರ್ಪನ್ನು ಕುರಿತು ಮಾತನಾಡ್ತಾ ಇದ್ದಾರೆ. 2, ರಿಸ್ಟರೇಷನ್. ಒಂದು ಜಡ್ಜ್ಮೆಂಟು, ಮತ್ತೊಂದು ರಿಸ್ಟರೇಷನ್. ನಿಮ್ಮನ್ನು ಪುನಃಸ್ಥಾಪನೆ ಮಾಡುವ ಕುರಿತಾಗಿ ಇಲ್ಲಿ ನಾವು ಕಾಣುವಂತರಾಗಿದ್ದೇವೆ ಆಲೋಚನೆ. ಇದನ್ನು ಯಾರ ಬಳಿ ಮಾತನಾಡ್ತಾ ಇರೋದು? ಪ್ರವಾದಿ ಅಂದಾಗ ಮೌತ್ ಪೀಸ್, ದೇವರ ಬಾಯಿಯಾಗಿರ್ತಾನೆ. ಇಲ್ಲಿ ಪ್ರವಾದಿಯ ಮೂಲಕ ದೇವರು ಇಸ್ರಾಯೇಲ್ ಜನರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಇವರು ಯಾರು? ಇಸ್ರಾಯೇಲ್ ಜನರು ಸ್ವಕೀಯ ಪ್ರಜೆ, ದೇವರು ಆದುಕೊಂಡಂಥ ಜನಾಂಗ, ದೇವರ ನಾಮಕ್ಕಾಗಿ ಪ್ರಯೋಜನಕ್ಕೆ ಬರಬೇಕಾದ ಜನಾಂಗದವರು. ಆದರೆ ಇವರು ದೇವರಿಗೆ ವಿರುದ್ಧವಾದಂಥ ಅವಿದ್ಯತ್ವದಲ್ಲಿ ನಡೆಯುವವರಾಗಿ, ದೇವರ ಆಲೋಚನೆಗೆ ತದ್ವಿರುದ್ಧವಾಗಿ ನಡೀತಾ ಇದ್ರು, ಮೊಂಡುತನದಲ್ಲಿ ನಡೀತಾ ಇದ್ರು. ನೀವು ಓದಿದಂಥ ವಾಕ್ಯಗಳಲ್ಲಿ ಗಮನಿಸಿದ್ರೇನೋ, ದೇವರನ್ನ ಡೈಲಿ
ಅವ್ರನ್ನ ಕೋಪಕ್ಕೆ, ದೇವರನ್ನ ಕೋಪ ಬರಿಸೋ ಹಾಗೆ ನಡ್ಕೊಳ್ತಾ ಇದ್ರು. ಅಂದರೆ ಇರಿಟೇಟಿಂಗ್ ಕ್ಯಾರೆಕ್ಟರ್ ಅಂತೀವಲ್ಲ, ಕೆಲವರು ಸುಮ್ಮನೆ ಕೆಣಕ್ತಾನೇ ಇರ್ತಾರೆ, ಇರಿಟೇಟ್ ಮಾಡೋದು. ದೇವರು ಮುಯಿ ತೀರಿಸೋವರೆಗೂ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಕೆಣಕ್ತಾ ಇದ್ದಾರೆ. ದೇವರೇ ಅದನ್ನು ಹೇಳ್ತಾರೆ. ಇನ್ನು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯದಿಂದ 66ನೇ ಅಧ್ಯಾಯ 10 ಅಧ್ಯಾಯಗಳಲ್ಲಿ ಪ್ರತ್ಯೇಕವಾಗಿ ದೇವರು ತನ್ನ ಜನರನ್ನು ಸಂತೈಸುವ, ಕಂಫರ್ಟ್ ಮಾಡುವ, ಪುನಃಸ್ಥಾಪಿಸುವ, ಅವರಿಗೆ ಒಂದು ಭವಿಷ್ಯದ ನಿರೀಕ್ಷೆಯನ್ನು ಹುಟ್ಟಿಸುವ ಮಾತುಗಳನ್ನು ದೇವರು ಪದೇ 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 ಹೇಳ್ತಾ ಇದ್ದಾರೆ. ಆದರೆ ಈ ಜನ ಅದನ್ನು ಕೇಳ್ತಾ ಇಲ್ಲ. ಇಲ್ಲಿ ಯೆಶಾಯನು ಮಾತನಾಡ್ತಾ ಹೇಳ್ತಾ ಇದ್ದಾರೆ. ಯೆಶಾಯನ ಬಳಿಯಲ್ಲಿ ದೇವರು ಮಾತನಾಡ್ತಾ ಹೀಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಜನರನ್ನ ಪುನಃ ಸ್ಥಾಪನೆ ಮಾಡ್ತೇನೆ, ಅವ್ರಿಗೊಂದು ಹೊಸ ಭವಿಷ್ಯವನ್ನು ಕೊಡ್ತೇನೆ. ಹಲ್ಲೆಲೂಯಾ. ಹೊಸ ಆಜ್ಞೆಗಳನ್ನು ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಗಮನಿಸ್ರಿ, ಅವರ ಆತ್ಮಿಕ ಕಾರ್ಯಗಳನ್ನು ಗಮನಿಸುವಾಗ ಅವರ ಆತ್ಮಿಕವಾದ ಜೀವನದಲ್ಲಿ ವಿಗ್ರಹಾರಾಧನೆಗಳು, ದೇವರಿಗೆ ತದ್ವಿರುದ್ಧವಾಗಿ ನಡೆಯುವಂಥ ಸ್ವಭಾವಗಳು, ಇದೆಲ್ಲ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ದೇವರು ಹೇಳ್ತಾನೆ, ಅದರ ಮಧ್ಯದಲ್ಲಿ ನಾನು ವಾಗ್ದಾನ ಮಾಡಿರುವ ಕೆಲವರನ್ನು ನಾನು ಹಾಳು ಮಾಡೋದಿಲ್ಲ, ಅವರ ನಾಶ ಮಾಡೋದಿಲ್ಲ. ಹಲ್ಲೆಲೂಯಾ. ಎಲ್ಲ ಕಾಲಗಳಲ್ಲೂ ದೇವರು ಕೆಲವರನ್ನು ಅಲ್ಲಿ ವಿಶೇಷವಾಗಿ ಅವ್ರನ್ನ ಸಪ್ರೇಟ್ ಮಾಡಿಟ್ಟಿರ್ತಾನೆ ಎಲ್ಲ ಕಾಲಗಳಲ್ಲೂ. ನೀವು ಇನ್ನು ಪ್ರಕಟಣೆಯ ಪುಸ್ತಕದಲ್ಲಿ ಹೋದರೂ ನೀವು ನೋಡ್ರಿ, ಬೇಕಾದರೆ ಇಲ್ಲಿಂದ ಸಭೆ ಎತ್ತಲ್ಪಟ್ಟ ಮೇಲೂ ಇಲ್ಲೊಂದು ಗುಂಪಿನ ಜನ ಉಳ್ಕೋತಾರೆ. ಆಂಟಿ ಕ್ರೈಸ್ತನ ಕಾಲ ಬಂದಾಗ, ಅಂತ್ಯಕ್ರಿಸ್ತನ ಕಾಲ ಬರುವಾಗ ಇಲ್ಲೊಂದು ಗುಂಪಿನ ಜನ ಉಳ್ಕೋತಾರೆ, ದೈವ ಜನರು ಎತ್ತಲ್ಪಡ್ತಾರೆ. ಉಳ್ಕೊಂಡಿರುವವರು ಈಗ ನಾವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೀವಿ, ಆಗ ಅವರು ಕ್ರಿಯೆಯಿಂದ ರಕ್ಷಣೆ ಹೊಂದಬೇಕು. ಕ್ರಿಯೆಯಿಂದ ರಕ್ಷಣೆ ಹೊಂದಬೇಕು ಅಂದರೆ ಏನು? ಆಂಟಿ ಕ್ರೈಸ್ಟ್ನ ಆ 666 ನಂಬರ್ ಇಲ್ಲದೆ, 666 ನಂಬರ್ ಇಲ್ಲ ಅಂದರೆ, ನಂಬರ್ ಎಲ್ಲರಿಗೂ ಸೀಲ್ ಹೊಡಿತಾರೆ. ಆ ನಂಬರ್ ಇಲ್ಲ ಅಂದರೆ ರೇಷನ್ ಕೊಡಲ್ಲ. ಆ ನಂಬರ್ ಇಲ್ಲ ಅಂದರೆ ನಿನಗೆ ಏನು ಕೆಲಸ ಕೊಡಲ್ಲ. ಆಗ ಇದೇನು ಇಲ್ಲದಿದ್ರು ನಾವು ಸತ್ರು ಪರವಾಗಿಲ್ಲ, ನಾವು ದೇವರಿಗಾಗಿ ನಿಲ್ತೀವಿ ಅನ್ನೋರು, ಆಗ ಕ್ರಿಯೆಯಿಂದ ಅಂಥವರಿಗೆ ದೇವರು ಇನ್ನೊಂದು ಸಾರಿ ಚಾನ್ಸ್ ಕೊಡ್ತಾರೆ. ಆಮೇಲೆ ಎಲ್ಲ ಕಾಲಗಳಲ್ಲೂ ಕೆಲವರನ್ನು ದೇವರು ಉಳಿಸ್ತಾನೆ. ಇಲ್ಲಿ ಇಸ್ರಾಯೇಲ್ ಜನರು ಪಾಪ ಮಾಡುವಾಗ, ಅಡ್ಡದಾರಿಗೆ ಹೋಗುವಾಗ, ಮೊಂಡ್ರಾದಾಗ, ಕೆಲವರು ನೋಡ್ರಿ, ಭಾಳ ಶ್ರದ್ಧೆ ಕೊಡ್ರಿ, ಭಾಳ ಶ್ರದ್ಧೆ ಕೊಡ್ರಿ. ನಿಮ್ಮಲ್ಲಿ ಮೊಂಡತನ ಯಾವಾಗ ಬರುತ್ತೋ ದೇವರಿಗೆ ಕೋಪ ಹುಟ್ಟಿಸ್ತಾ ಇದ್ದೀರಾ ಅಂತ ಅರ್ಥ. ರೆಬೆಲ್ಲಿಂಗ್ ಕ್ಯಾರೆಕ್ಟರ್, ರೆಬೆಲಿಯನ್ ಕ್ಯಾರೆಕ್ಟರ್, ಅವಿದ್ಯತ್ವದ ಕ್ಯಾರೆಕ್ಟರ್, ಸ್ವಭಾವ, ದೇವರಿಗೆ ಇಷ್ಟ ಇಲ್ದಿರ ಇರೋದು, ದೇವರಿಗೆ ಇಷ್ಟ ಇಲ್ದಿರ ಇರೋ ಸ್ವಭಾವ ಅದು. ಅದು ಮಾಟ ಮಂತ್ರದಷ್ಟೇ ದೇವರು ವಿರೋಧಿಸ್ತಾನೆ. ಕೆಲವರು ನೋಡ್ರಿ, ಜಾಣತನದಿಂದ ಏನು ಹೇಳ್ರಿ, ಹಾಂ ಆಯಿತು ಮಾಡ್ತೀನಿ, ಓಕೆ, ಆದ್ರೆ ಮಾಡಲ್ಲ. ಹಾಂ ಅನುಸರಿಸ್ತೀನಿ, ಅನುಸರಿಸಲ್ಲ. ದಟ್ ಈಸ್ ದ ಸ್ಪಿರಿಟ್, ದಟ್ ಈಸ್ ಕಾಲ್ಡ್ ರೆಬೆಲಿಯನ್ ಸ್ಪಿರಿಟ್. ಅದು ಅವಿದ್ಯತ್ವದ ಆತ್ಮ. ಆ ಸ್ಪಿರಿಟ್ ಒಬ್ಬನ ಒಳಗಡೆ ಬಂದರೆ ಅವನ ದೈವ ಶಬ್ದಕ್ಕೆ ವಿಧೇಯನಾಗೋದಿಲ್ಲ. ಆಮೇಲೆ ದೇವರಿಗೆ ಕೋಪ ಹುಟ್ಟಿಸ್ತಾ ಇದ್ದಾನೆ ಅಂತ ಅರ್ಥ. ದೇವರು ಹೇಳಿದ್ರು, ಒಂದು ಗುಂಪಿನ ಜನ ದೇವರಿಗೆ ಕೋಪ ಹುಟ್ಟಿಸ್ತಾ ಇದ್ರೆ ಅದರಲ್ಲಿ ಇನ್ನೊಂದು ಗುಂಪಿನ ಜನ ಇದ್ದಾರೆ, ನಾನು ವಾಗ್ದಾನ ಮಾಡಿದ ಗುಂಪು. ಹಲ್ಲೆಲೂಯಾ. ಅವರು ಪ್ರಯೋಜನಕ್ಕೆ ಬರುವವರಾಗಿದ್ದಾರೆ. ಹಲ್ಲೆಲೂಯಾ,
ಹಲ್ಲೆಲೂಯ. ಅದರ ಒಳಗಡೆ ಹೊಸ ದ್ರಾಕ್ಷಾರಸ ದೊರೆಯಬೇಕಾಗಿದೆ. ಹೊರಗಡೆ ಬರಬೇಕಾದ ಕೆಲವೊಂದು ಸಂಪತ್ತು ಆಶೀರ್ವಾದಗಳು ಇದೆ, ಕೆಲವೊಂದು ಪ್ರಯೋಜನಗಳು ಆಗಬೇಕಾದವರು ಇದ್ದಾರೆ. ಅವ್ರನ್ನ ನಾನು ಹಾಳು ಮಾಡೋದಿಲ್ಲ. ಈ ತಿಂಗಳು ದೇವರು ಹೇಳ್ತಾ ಇದ್ದಾನೆ, ಈ ತಿಂಗಳು ಕೆಲವರು ಪ್ರಯೋಜನಕ್ಕೆ ಬರುವ ತಿಂಗಳಾಗಿರ್ತಾರೆ. ಪ್ರತಿಕೂಲ ಇಲ್ಲ ಅಂತ ಅಲ್ಲ, ಹೋರಾಟ ಇಲ್ಲ ಅಂತ ಅಲ್ಲ, ಅದರ ಮಧ್ಯದಲ್ಲಿ ಕೆಲವರನ್ನ ದೇವರು ಕಂಡಿದ್ದಾನೆ. ಆ ಕುಟುಂಬ ನಿನ್ನದಾಗಿರಲಿ, ಆ ವ್ಯಕ್ತಿ ನೀನಾಗಿರಲಿ. ಆಮೇಲೆ ನಮ್ಮ ಪ್ರಯೋಜನಕ್ಕೆ ಬರಬೇಕಾದವನು. ಎಷ್ಟು ಜನ ಹೇಳ್ತೀರಾ? ಯೋಶುವನು ಹೇಳ್ತಾನೆ, ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೀವಿ. ಗಟ್ಟಿಯಾಗಿ ಹೇಳ್ರಿ, ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೇವೆ. ಆಮೇಲೆ ತಲೆಮಾರಿಗಳಿಗೂ ಯೆಹೋವನು ದೇವರಾಗಿದ್ದಾನೆ. ಆಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ಪ್ರಯೋಜನಕ್ಕೆ ಬರುವಂಥದ್ದು. ಕೆಲವೊಮ್ಮೆ ದೇವರನ್ನ ಹುಡುಕದೆ ದಾರಿ ತಪ್ಪಿ ಹೋಗ್ತಾರೆ. ಅಂಥವ್ರನ್ನ ದೇವರು ಬಿಡ್ತಾ ಇಲ್ಲ ನೋಡ್ರಿ. ನೀವು 1ನೇ ವಾಕ್ಯ ಹೋದ್ರಿ, 1ನೇ ವಾಕ್ಯ, ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದನು. ಅಂದ್ರೆ ಪ್ರಾರ್ಥನೆ ಮಾಡದೇ ಇರೋವನಿಗೂ, ನನ್ನನ್ನು ಹುಡುಕದೇ ಇರುವವನಿಗೂ ಸಿಕ್ಕಿದನು. ನನ್ನ ನಾವೆತ್ತಿ ಪ್ರಾರ್ಥಿಸುವ ಜನಾಂಗಕ್ಕೂ ನಾನಿದ್ದೇನೆ ಅಂತಿದ್ದನು. ದೇವರು ಒಂದು ಪಕ್ಷ ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡದೇ ಇದ್ದಾಗ, ದೇವರ ಮುಖ ಅನ್ವೇಷಣೆ ಮಾಡದೇ ಇದ್ದಾಗ, ಆಗ್ಲೂ ದೇವರು ನಂಬಿಗಸ್ತಾನೆ. ಅವನಿದ್ದಾನೆ, ನಾನಿದ್ದೇನೆ, ನನ್ನ ಮಕ್ಕಳ ಜೊತೆ ನಾನು ಇದ್ದೇನೆ ಅಂತ ದೇವರು ಚಾನ್ಸ್ ಕೊಡ್ತಾನೆ ಇದ್ದಾನ. God was giving the chance. ದೇವರ ಅವಕಾಶ ಕೊಡ್ತಾನೆ ಇರ್ತಾನೆ. ಯಾರನ್ನು ನಾಶ ಮಾಡಕ್ಕೆ ದೇವರಿಗೆ ಇಷ್ಟ ಇಲ್ಲ. ದುಷ್ಟನು ತನ್ನ ದುರ್ಮಾರ್ಗದಲ್ಲಿ ಸಾಯೋದು ದೇವರಿಗೆ ಇಷ್ಟ ಇಲ್ಲ. ದುಷ್ಟನು ತನ್ನ ದುಷ್ಟತನದಲ್ಲಿ ಸಾಯೋದು ದೇವರಿಗೆ ಇಷ್ಟ ಇಲ್ಲ. ಅವನು ಅದನ್ನು ಬಿಟ್ಟು ಹೊರಗಡೆ ಬರಬೇಕು ಅನ್ನೋದು ದೇವರಿಗೆ ಇಷ್ಟ. ಓ ಕಮ್ ಆನ್. ಆಮೇಲೆ ಕೆಲವರ ಹಠಮಾರಿತನ, ಕೆಲವರ ಈಗೋ, ನಾನು ಅವಾಗೇ ಹೇಳಿದೆ, ಈಗೋ ಕ್ಲಾಶ್. ನಾನು ಯಾರಿಗೂ ಬಗ್ಗಲ್ಲ, ನಾನು ಹೇಳಿದ್ದೆ ನಡಿಬೇಕು, ನಾನು ಮಾಡಿದ್ದೆ ಕರೆಕ್ಟ್, ನಾನೇ ಸರಿ, ಉಳಿದವರೆಲ್ಲ ರಾಂಗ್. ಮೂರ್ಖ. ನಾನೆಲ್ಲ ಹೇಳ್ತಾ ಇರೋದು, ದೇವ್ರ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 20:20. ಜ್ಞಾನವೆಂಬಾಕಿಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ಧನಿಗೈಯುತ್ತಾಳೆ. ಪೇಟೆಯ ಅಗ್ರಸ್ಥಾನದಲ್ಲಿಯೂ ಊರ ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ, ಮೂಢರೇ, ನಾನ ಹೇಳಿದೆ, ಮೂಢತನವನ್ನ ಎಷ್ಟು ಕಾಲ ಪ್ರೀತಿಸ್ತೀರಾ? ಎಷ್ಟು ಕಾಲದವರೆಗೂ ನೀನು ಅದನ್ನ ಹಿಂಬಾಲಿಸ್ತೀಯ? ಮೂರ್ಖರೇ, ದಡ್ರೆ, ಎಷ್ಟು ಕಾಲ? ವಾಕ್ಯ ಕೇಳಿನು ಮಂದತೆಯಿಂದ ತಲೆಗೆ ಹೋಗದೆ ಇರೋರ ತರ ಇದ್ದೀರಲ್ಲ. ಸ್ತೋತ್ರ. ನಾವಾದ್ರೆ ಬ್ರದರ್ ಸಿಸ್ಟರ್, ದೇವ್ರ ಕರೆಯೋದೇನು? ಜ್ಞಾನ ಎಂಬಾಕೆ ಯೇಸು ಸ್ವಾಮಿ. ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಅಗೆ ಮಾಡುವರು? ನೋಡ್ರಿ, ಜ್ಞಾನಹೀನರು ಅವ್ರಿಗೆ ಏನಾದ್ರೂ ತಿಳುವಳಿಕೆ ಹೇಳ್ರಿ, ಅವ್ರು ಹಾಗೆ ಮಾಡ್ತಾರೆ. ನೀವು ಸ್ವತಃ ಹೇಳಲಿಲ್ವಾ? ಆಮೇಲೆ ಜ್ಞಾನಹೀನರು ತಿಳುವಳಿಕೆಯನ್ನು ಹಾಗೆ ಮಾಡ್ತಾರೆ. ದೇ ವೋಂಟ್ ಲಿಸನ್. ಅವ್ರು ಕೇಳೋದಿಲ್ಲ. ಅವ್ರಿಗೆ ಏನಾಗುತ್ತೆ, ನೀನು ಯಾರು ಹೇಳಕ್ಕೆ? ನಾವು ಯಾರಿಗೂ ಬಗಲ್ಲ, ನಾನು ಯಾರು ಅಂತ ಕೇಳಲ್ಲ. ಜ್ಞಾನಹೀನರು ಅವರು ತಿಳುವಳಿಕೆಯನ್ನ ಹಾಗೆ ಮಾಡ್ತಾರೆ. ಆಮೇಲೆ ನನ್ನ ಗದರಿಕೆಯನ್ನ ಕೇಳಿ ತಿರುಗಿಕೊಳ್ಳಿರಿ. ದೇವರು ಅವಾಗ ಪ್ರವಾದಿಗಳ ಮೂಲಕ, ಪಾಸ್ಟರ್ಗಳ ಮೂಲಕ
ವಾಕ್ಯದ ಮೂಲಕ ಎಲ್ಲೋ ದೇವರು ಗದರಿಸ್ತಾ ಇದ್ದಾನೆ. ದೇವರು ಗದರಿಸ್ತಾ ಇದ್ದಾನೆ, ವಾರ್ನಿಂಗ್ ಕೊಡ್ತಾ ಇದ್ದಾನೆ. ತಿರ್ಕೊಳ್ರಿ, ವಾಪಸ್ ಬನ್ರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನ ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನ ಸುರಿಸಿ. ಹಾಗಾದ್ರೆ God is willing to pour His Spirit on you. ನಿನ್ನ ಮೇಲೆ ತನ್ನ ಆತ್ಮವನ್ನು ಸುರಿಸೋದಕ್ಕೆ ದೇವರು ಕಾಯ್ತಾ ಇದ್ದಾನೆ. ನಿನ್ನ ಒಳಗಡೆ ದೇವರು ಉತ್ತಮವಾದ ದ್ರಾಕ್ಷಾರಸವನ್ನು ಕಂಡಿದ್ದಾನೆ. ಆದರೆ ನನ್ನ ಜನರು ಜ್ಞಾನಹೀನರಾಗಿ ಅವರು ಹಾಳಾಗುತ್ತಾ ಇದ್ದಾರೆ. ಇದರ ನಿಮ್ಮ ಜೊತೆ ಯಾರು ಹಾಳಾಗ್ತಾ ಇರೋದು? ಜ್ಞಾನಹೀನರು. ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ. ನನ್ನ ಗದರಿಕೆಯನ್ನು ಕೇಳಿ ತಿರ್ಕೊಳ್ರಿ. ಅದು ನನಗಲ್ಲ, ಪಕ್ಕದಲ್ಲಿರೋರಿಗೆ ಯಾರಿಗ ಹೇಳಿದ್ದು. ಸ್ತೋತ್ರ. ಪ್ರವಾದಿ ನಿನ್ನ ಹೆಸರು ಹಿಡಿದು ಕರೆದ್ರೂ ಅವಾಗ ಕೆಲವರು ನನ್ನ ಹತ್ರ ಪ್ರವಾದಿಗಳು ಹೇಳು ನಮ್ಮಲ್ಲ. ಆ ಪ್ರವಾದಿ ಸುಳ್ಳು ಪ್ರವಾದಿ, ಮೊಂಡುತನ. ನನ್ನ ಗದರಿಕೆಯನ್ನು ಕೇಳಿ ತಿರುಕೊಳ್ರಿ. ಆಮೇಲೆ ನೀನು ನೋಡೋ ಭಾಗ ಅಲ್ಲ ದೇವರು ನೋಡೋದು. ನೀನು ಆರಂಭ ನೋಡ್ತಾ ಇದೀಯ, ದೇವರು ಅಂತ್ಯ ನೋಡ್ತಾ ಇದ್ದಾನೆ. ದೇವರು ನೀನು ನಾಶವಾಗದೇ ಇರೋದಕ್ಕೋಸ್ಕರ ಅವನ ಅವಕಾಶ ಕೊಡ್ತಾ ಇದ್ದಾನೆ. ನೀನು ನಾಶ ಆದಮೇಲೆ ಬುದ್ಧಿ ಕಲಿತೀನಿ ಅಂತ ಇರಬೇಡ, ಬೇಗನೆ ತಿರುಗಿಕೋ. ಅಲ್ಲಲ್ಲಿ ಅವನು ಗದರಿಸ್ತಾ ಇದ್ದಾನೆ, ತಿರುಗಿಕೋ ಬೇಗ. ಆಮೇಲೆ ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಠವನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತೂಫಾನಿನಂತೆ ಆಪತ್ತು ಬಂದು. ಈ ಬಿರುಗಾಳಿಯಂತೆ ಅಪಾಯವು, ಬಿರುಗಾಳಿ ಬಂದ್ರೆ ಇವರು ನೀತಿವಂತರು, ಇವ್ರ ಪಾಪಿಗಳು, ಇವ್ರು ಶ್ರೀಮಂತರು, ಇವ್ರು ಬಡವ್ರ ಮನೆ ಎಲ್ಲ ಕೊಚ್ಕೊಂಡು ಹೋಗೋಣ, ಶ್ರೀಮಂತರು ಉಳಿಸೋಣ. ಬಿರುಗಾಳಿಗೆ ಏನಾದರೂ ಇದೆಯಾ? ವಿದ್ಯಾವಂತರು ಅವಿದ್ಯಾವಂತರು ಅಂತ ಇದೆಯಾ? ದೇವರ ವಾಕ್ಯ ಹೇಳುತ್ತೆ, ಆದ ಕಾರಣ ನೀವು ತಿರುಗಿಕೊಳ್ಳಿಲ್ಲ, ನಾನು ಕೈ ಚಾಚಿ ಕರೆದೆ, ನೀವು ಬರಲಿಲ್ಲ. ಆದ ಕಾರಣ ನಿಮ್ಗೆ ಅವಕಾಶ ಕೊಟ್ಟೆ, ಗದರಿಸ್ದೆ, ಎಚ್ಚರಿಸ್ದೆ, ನಾನು ನಿಮಗೆ ತಿಳುವಳಿಕೆ ಹೇಳಿಕೊಟ್ಟೆ. ಆದರೆ ನೀವು ಅದು ಯಾವುದು ಕೇಳೋದಕ್ಕೆ ಮನಸ್ಸು ತೋರಿಸದೆ ನಿಮ್ಮದೇ ದುರ್ಮಾರ್ಗದಲ್ಲಿ ನೀವು ನಡೀತಾ ಇರುವಾಗ ನಿಮಗೆ ಗೊತ್ತಿಲ್ಲದೆ ಬಿರುಗಾಳಿಯಂತೆ ಅಪಾಯವು, ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ. ಸ್ತೋತ್ರ. ಲಿಸನ್ ಟು ಮೀ. ಎಲ್ರು ಇದ್ದೀರಾ ಇಲ್ಲಿ? ಏನು ಪಾಸ್ಟ್ರೆ 1ನೇ ತಾರೀಕು ಇದು ಹೇಳಿದ್ರೆ ಅದು ಹೇಳಿದ್ರೆ ಸರಿ, ಹೇಳಿದ್ರೆ ಸರಿ ಆಗಲ್ಲ. ಆಮೇಲೆ ಇದು ಬೇಕು. ಹಲ್ಲೆಲೂಯ. ನಾನು ಅಲ್ಲಿಗೆ ಬರ್ತೀನಿ. ಪ್ರಾಫಿಟಬಲ್ ಅನ್ನೋದು ನನ್ನ ವಿಷಯ, ಪ್ರಯೋಜನಕರ ನನ್ನ ವಿಷಯ. ಈ ಪ್ರಯೋಜನಕ್ಕೆ ಬರೋಕ್ಕೆ ಮುಂಚೆ ಅಪ್ರಯೋಜನಕರನ್ನ ನೋಡೋಣ ಒಂದ್ಸತಿ. ಆಮೇಲೆ ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು. ಯಾರು ಹೇಳ್ತಾ ಇರೋದು? ದೇವರು ಹೇಳ್ತಾರೆ. ನಿಮ್ಮ ಅಪಾಯದಲ್ಲಿ ಏನು ಮಾಡ್ತಾರಂತೆ? ದೇವರು ನಗ್ತಾರಂತೆ. ಸ್ತೋತ್ರ. ಈಗ ನೀನು ಏನು ಹೇಳಿದ್ರೆ ನೀನು ನಗ್ತೀಯ. ಪಾಸ್ಟ್ರ್ ಪ್ರಸಂಗಕ್ಕೆ ಇನ್ನೊಂದು ಕಮೆಂಟ್ ಹೊಡೆಯೋದು ಹಿಂದ್ಗಡೆ ಕೂತ್ಕೊಂಡು. ಸ್ತೋತ್ರ. ಎಲ್ಲರೂ ಸರಿನೋ? ಯಾರೂ ಸರಿ ಇಲ್ಲ, ಲೋಕನೇ ಸರಿ ಇಲ್ಲ. ಯಾಕಿದ್ಯಾ ಮತ್ತೆ ಲೋಕದಲ್ಲಿ? ಬಿಟ್ಬಿಡು. ನೀನೊಬ್ಬನೇ ಸರಿ ಇದ್ದಿದ್ರೆ ನೀನು ಪರಲೋಕದಲ್ಲಿರ್ಬೇಕಾಯ್ತು. ನೀನು ಇಲ್ಲೇ ಇದೆಯಾ ಅಂದರೆ ನೀನು ಸರಿ ಇಲ್ಲ ಅಂತ ಅರ್ಥ. ಸರಿ ಮಾಡ್ಕೊಂತ ತಾನೇ ಉಪದೇಶ ಮಾಡ್ತಾ ಇರೋದು. ಹಲೋ, ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಪಾಸ್ಟ್ರ್ ಹೇಳ್ದು ಅರ್ಥ ಮಾಡ್ಕೊತಾ ಇದ್ದೀರಾ ಅಂತ ಕೇಳ್ರಿ.
ಕೆಲವರು ನಾಟಕ ಮಾಡ್ತಾರೆ, ಕೆಲವರು ನಾಟಕ ಮಾಡ್ತಾರೆ. ಜೀವನದಲ್ಲಿ ನಾಟಕ ಮಾಡೋರು ಸೋತ್ರ. ನಾನು ನಿನ್ನೆನೂ ಹೇಳಿದೆ, ಯಾರ ಹತ್ರನೂ ಹೇಳಿದೆ, ಆಸ್ಕರ್ ಅವಾರ್ಡ್ ಪಂಚಸತಮ ಸಭೆಯವ್ರಿಗೆ ಮೀಸಲಾಗಿ ಇಟ್ಟಿದ್ರೆ ಅಲ್ಲಿ ಅಮಿತಾಬ್ ಬಚ್ಚನೂ ಇರಲಿಲ್ಲ, ಅವನು ಶಾರುಖ್ ಖಾನ್ಗೂ ಸಿಗಲ್ಲ, ಯಾರಿಗೂ ಸಿಗಲ್ಲ. ಅವರು ನಾಮಿನೇಟೇ ಆಗ್ತಿರಲಿಲ್ಲ ಬಿಡಿ. ಎಲ್ಲ ಪೆಂಟಕೋಸ್ಟಲ್ ಪಾಸ್ಟ್ರುಗಳು ವಿಶ್ವಾಸಿಗಳೇ ಅಲ್ಲಿ ಆಗಿರೋರು. ಅಷ್ಟು ನಾಟಕ. ಗಮನಿಸ್ರಿ, ಇಲ್ಲಿ ಗಮನಿಸ್ರಿ. ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಸ್ತೋತ್ರ. ಅಂದರೆ ದೇವರು ಎಷ್ಟು ರೋಸೋಗಿರಬೇಕು, ಎಷ್ಟು ರೋಸೋಗಿರಬೇಕು. ಇವರು ಕೆಣಕಿದ್ದಂಗೆ, ಇವರು ಕೆಣಕಿದ್ದಂಗೆ ದೇವ್ರನ್ನ ಕೆಣಕಿದ್ದು ಇವರು. ನಾನು ದಿನವೆಲ್ಲ ಕೈ ಚಾಚಿ ಕರೆದೇನು. ಈ ಜನರು ವನಗಳಲ್ಲಿ ಯಜ್ಞ ಮಾಡ್ತಾ ಇಟ್ಟಿಗೆಯ ವೇದಿಯ ಮೇಲೆ ಧೂಪ ಹಾಕುತ್ತಾ, ಪ್ರಮಾಣ ಇಟ್ಟಿಗೆಯ ವೇದಿ ಅಲ್ಲ, ದೇವರ ಪ್ರಮಾಣ ಕಲ್ಲು. ಕಲ್ಲು ಕೆತ್ತನ ಕೆಲಸ ಮಾಡಿರಬಾರ್ದು. ಸ್ತೋತ್ರ. ಕಲ್ಲಿನ ಆ ವೇದಿಕೆ ಎಷ್ಟು ಎತ್ತರ ಇರಬೇಕಂತ ದೇವ್ರು ಹೇಳಿದ್ದಾರೆ. ಅದ್ರ ಮೇಲೆ ನೀವು ಹತ್ತು ಹೋಗಂಗಿರಬಾರ್ದು. ಸ್ತೋತ್ರ. ಎಲ್ಲದಕ್ಕೂ ದೇವರು ಚೌಕಟ್ಟನ್ನು ಕೊಟ್ಟಿದ್ದಾರೆ. ಸಭೆ ಅಂದರೆ ಎಲ್ಲದಕ್ಕೂ ಪ್ರಮಾಣ ದೇವರಿಟ್ಟಿದ್ದಾನೆ. ಆರಾಧನೆಗೆ ಕ್ರಮ ಇಟ್ಟಿದ್ದಾನೆ, ಸಭೆಗೆ ಕ್ರಮ ಇಟ್ಟಿದ್ದಾನೆ. ಯೆಶಾಯ 65 ನೋಡ್ರಿ, 3ನೇ ವಾಕ್ಯ ಓದ್ತಾ ಇದ್ದೀನಿ. ಈ ಜನರು ವನಗಳಲ್ಲಿ ಯಜ್ಞ ಮಾಡ್ತಾರೆ, ಇಟ್ಟಿಗೆಯ ವೇದಿಯ ಮೇಲೆ ಧೂಪ ಹಾಕುತ್ತಾ ಗೋರಿಗಳಲ್ಲಿ ಕೂತ್ಕೊಳ್ತಾರೆ. ಗೋರಿ ಅಂದ್ರೆ ಏನು? ಹಳೆ ಒಡಂಬಡಿಕೆ ಪ್ರಮಾಣ ಏನು ಗೊತ್ತಾ? ಶವ ಮುಟ್ಟಿದ್ರೆ ಅವನ ಅಶುದ್ಧ. ಗೋರಿಗಳಲ್ಲಿ ಕುಳಿತುಕೊಳ್ತಾರೆ. ದೇರ್ ಇಸ್ ನೋ ಸಪ್ರೇಷನ್. ಏನ್ ಬೇಕಾದ್ರೂ ಮಾಡು, ಡಾಮ್ ಡೂಮ್ ಡಯಾಡುಸ. ಸ್ತೋತ್ರ. ಇವರು ಗುಪ್ತ ಸ್ಥಳಗಳಲ್ಲಿ ರಾತ್ರಿ ಕಳೆಯುತ್ತಾ ಹಂದಿಯ ಬಾಡೂಟ ತಿನ್ನುತ್ತಾ, ಹಳೆ ಒಡಂಬಡಿಕೆ ಪ್ರಮಾಣದಲ್ಲಿ, ಹೊಸ ಒಡಂಬಡಿಕೆ ಪ್ರಮಾಣದಲ್ಲಿ ನಾನು ಹೇಳ್ತಾ ಇಲ್ಲ. ಸ್ತೋತ್ರ. ಹಳೆ ಒಡಂಬಡಿಕೆ ಪ್ರಮಾಣದಲ್ಲಿ ಹಂದಿ ಅಶುದ್ಧವಾದ ಒಂದು ಪ್ರಾಣಿ. ಹಂದಿಯ ಬಾಡು ತಿನ್ನುತ್ತಾ ಅಸಹ್ಯ ಪದಾರ್ಥಗಳ ಸಾರನ್ನು ತಮ್ಮ ಗಂಗಳಗಳಲ್ಲಿ ಬಳಸ್ಕೊಳ್ತಾ ಅಲ್ಲಿ ನಿಂತರು. ಹತ್ತಿರ ಬರಬೇಡ, ನಾನು ಮಡಿವಂತನು, ನೀನು ಸೇರ್ತಕ್ಕನಲ್ಲ ಎನ್ನುತ್ತಾ ಅಂತೂ ಪ್ರತಿನಿತ್ಯವೂ ಮುಖದೆದುರಿಗೆ, ಯಾರ ಮುಖದೆದುರಿಗೆ? ದೇವರ ಮುಖದೆದುರಿಗೆ ನನ್ನನ್ನು ಕೆಣಕ್ತಾ ನನ್ನ ಮೂಗಿಗೆ ದಿನವೆಲ್ಲ ಉರಿಯುವ ಬೆಂಕಿ ಹೊಗೆ ಆಗಿದ್ದಾರೆ. ಅಂದರೆ ಇವರು ಮಾಡೋ ಕಾರ್ಯಗಳು ದೇವರನ್ನ ಕೋಪೋದ್ರಿಕ್ತನಾಗಿ ಮಾಡ್ತಾ ಇತ್ತು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರನ್ನ ಕೆಣಕ್ತಾ ಇತ್ತು. ಇವೆಲ್ಲ ಶಾಸನವಾಗಿ ನನ್ನ ಕಣ್ಣೆದುರಿಗಿದೆ. ನಾನು ಮುಯಿ ತೀರಿಸುವ ತನಕ ಸುಮ್ಮನೆ ಇಲ್ಲ. ನಾನು ಈಗ ದೇವರು ಹೇಳ್ತಾನೆ, ನಾನು ಮುಯಿ ತೀರಿಸೋವರೆಗೂ ಸುಮ್ಮನೆ ಇರಲ್ಲ. ಏನು ಪಾಸ್ಟ್ರೆ, ಫೆಬ್ರವರಿ ತಿಂಗಳಲ್ಲಿ ಆಶೀರ್ವಾದದ ವಚನ ನುಡಿತೀರಾ ಅಂದರೆ ನೀವು ನ್ಯಾಯ ತೀರ್ಪಿನ ವಚನಗಳನ್ನು ಹೇಳ್ತಾ ಇದ್ದೀರಾ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ಜನ ಎಷ್ಟು ಮೊಂಡರು. ಬನ್ನಿ ಜ್ಞಾನೋಕ್ತಿಗಳ ಪುಸ್ತಕಕ್ಕೆ ಬನ್ನಿರಿ. ತುಫಾನಿನ ಹಾಗೆ ಆಪತ್ತು ಬಂತು. ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿನ್ನ ಆಪತ್ತಿನಲ್ಲಿ ನಾನು ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆ ಇಟ್ಟರು, ನಾನು ಉತ್ತರ ಕೊಡೆನು. ನನ್ನನ್ನು ಆತುರದಿಂದ ಹುಡುಕಿದ್ರು, ನಾನು ಕಾಣಿಸೆನು. ಯಾಕಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನಾಗೆ ಮಾಡಿದ್ರು. ದ ಪ್ರಾಬ್ಲಮ್ ಹೇಳಿದ ಮಾತು ಕೇಳಲಿಲ್ಲ. ಕೂಗಿ ಹೇಳಿದ್ವಿ, ಕೇಳಲ್ವೇ? ತಿಳುವಳಿಕೆ ಬೇಡ, ನಮ್ಗೆ ಯಾರು ಹೇಳೋದು ಬೇಡ, ನಮಗೆಲ್ಲ ಗೊತ್ತಿದೆ, ನಾವು ಕರೆಕ್ಟು.
ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದನು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು. ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಅಲ್ಲೆಲ್ಲೂಯ ಸುರಕ್ಷಿತನಾಗಿರುತ್ತಾನೆ ಎಂಬುದೇ. ಆಮೆನ್, ಹಲ್ಲೆಲೂಯ. ಎರಡು ವಿಭಾಗವನ್ನು ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ಒಂದು ದೇವರಿಗೆ ರಬ್ಬೆಲ್ ಆಗಿರುವ ಗುಂಪು, ಇನ್ನೊಂದು ದೇವರಲ್ಲಿ ಭಯಭಕ್ತಿ ಉಂಡ ಬರುವಂಥ ಗುಂಪು, ದೇವರಿಗೆ ವಿಧೇಯತ್ವ ತೋರಿಸುವ ಗುಂಪು. ಗಾಡ್ ಜಡ್ಜಿಂಗ್ ರೆಬೆಲಿಯನ್, ಗಾಡ್ ಪ್ರಿಸರ್ವಿಂಗ್ ಇಸ್ ಸರ್ವೆಂಟ್ಸ್. ದೇವರು ತನ್ನ ಸೇವಕರನ್ನು ಸಂರಕ್ಷಣೆ ಮಾಡ್ತಾನೆ, ದುಷ್ಟರನ್ನು ಅವನಿಗೆ ನ್ಯಾಯ ತೀರ್ಪು ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, 65ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ವಾಟ್ ಲುಕ್ಸ್ ಅನ್ಪ್ರಾಫಿಟಬಲ್ ಇನ್ ದ ನ್ಯಾಚುರಲ್ ಮೇ ಬಿ ಪ್ರೆಗ್ನೆಂಟ್ ವಿತ್ ಬ್ಲೆಸ್ಸಿಂಗ್ ಇನ್ ದ ಸ್ಪಿರಿಟ್. ಕೆಲವೊಮ್ಮೆ ಹೊರಗಡೆ ನೋಡಿದಾಗ, ಇಲ್ಲಿ ಒಂದು ಚಿತ್ರ ನೋಡ್ರಿ, ರಸ ದೊರೆಯಬಹುದಾದ ದ್ರಾಕ್ಷಿಯ ಗೊಂಚಲನ್ನು ಒಬ್ಬನು ನೋಡಿ. ದ್ರಾಕ್ಷಿಯ ಗೊಂಚಲನ್ನು ನೋಡಿದ್ರೆ ಅದು ಹುಳಿನ ಸೀನ, ಇದು ಹೆಂಗಿದೆ, ಇದರಲ್ಲಿ ಟೇಸ್ಟ್ ಇದೆಯಾ ಅಂತ ಗೊತ್ತಾಗಲ್ಲ. ಗೊಂಚಲು ನೋಡಿ ಕೆಲವರು ವಿಧಿಸ್ತಾರೆ. ಆದರೆ ದೇವರು ಹೇಳ್ತಾನೆ, ಗೊಂಚಲು ನೋಡಬೇಡ್ರಿ, ಇದರಲ್ಲಿ ದ್ರಾಕ್ಷಿಯ ರಸ ಭಾಳ ಇದೆ. ರಸ ದೊರೆಯಬಹುದಾದ ದ್ರಾಕ್ಷಿಯ ಗೊಂಚಲಿದು. ನೀನು ನಾನು ಪ್ರಯೋಜನಕ್ಕೆ ಬರಬೇಕಾದ ಗೊಂಚಲು ನಾವುಗಳು. ಆ ಸ್ತೋತ್ರ ಹೇಳದೆ ಇದ್ದಾಗ ನನಗೊಂದು ಸಂಶಯ. ಹಲ್ಲೆಲೂಯ. ಮನುಷ್ಯ ನೋಡೋದು ಬೇರೆ, ದೇವರು ನೋಡೋದು ಬೇರೆ. ಮನುಷ್ಯ ವಿಧಿಸೋದು ಬೇರೆ, ದೇವರು ವಿಧಿಸೋದು ಬೇರೆ. ಮನುಷ್ಯನ ನೋಟ ಬೇರೆ, ದೇವರ ದೃಷ್ಟಿ ಬೇರೆ. ಹಲ್ಲೆಲೂಯ. ಮನುಷ್ಯನ ದೃಷ್ಟಿಯಲ್ಲಿ ಕೇವಲ ದ್ರಾಕ್ಷಿಯ ಗೊಂಚಲು, ಆದರೆ ದೇವರ ದೃಷ್ಟಿಯಲ್ಲಿ ಇದು ರಸ ಕೊಡುವಂಥ, ದ್ರಾಕ್ಷಿಯ ರಸ ಕೊಡುವಂಥ ಗೊಂಚಲಾಗಿರುವಂಥದ್ದಾಗಿದೆ. ಮನುಷ್ಯ ನೋಡಿದಾಗ ನೀನು ಪ್ರಯೋಜನಕ್ಕಿಲ್ಲದವನು, ಆದರೆ ದೇವರು ನೋಡುವಾಗ ನೀನು ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರಬೇಕಾದ. The month of profitable. Amen. 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 ಕೆಲವರು ಹೇಳ್ತಾರೆ ನೀನು ಅಪ್ರಯೋಜಕ, ಆದರೆ ದೇವರು ಹೇಳ್ತಾರೆ ನೀನು ಪ್ರಯೋಜಕ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರೆ, ನಾನು ದೇವರಿಗೆ ಪ್ರಯೋಜಕ, ದೇವರ ರಾಜ್ಯಕ್ಕೆ ಪ್ರಯೋಜಕ. ಕೆಲವರು ಈ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಡೋಂಟ್ ಎವರ್ ಜಡ್ಜ್ ದ ಬುಕ್ ಆನ್ ಇಸ್ ಕವರ್ ಅಂತ. ಆಮೇಲೆ ಕವರ್ ನೋಡ್ಬಿಟ್ಟು ನೀನು ಬುಕ್ಕನ್ನು ಜಡ್ಜ್ ಮಾಡಬೇಡ. ಕೆಲವರು ನೋಡಿದ್ರೆ, ಸ್ನಾನಿಕನಾದ ಯೋಹನನ್ನು ನೋಡಿದ್ರೆ ಏನಂತೀರಿ? ಹುಚ್ಚ ಅಂತೀರಿ. ನೀವು ಅಂದಿಲ್ಲಾದರೂ ನಿಮ್ಮ ಮನಸ್ಸಲ್ಲಿ ಅದೇ ಚಿತ್ರ ಬರೋದು. ಆಮೇಲೆ ಅದರ ದೇವರ ದೃಷ್ಟಿಯಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಸ್ತ್ರೀಯರಲ್ಲಿ ಹುಟ್ಟಿದ್ರಲ್ಲಿ ಇವನೇ ಶ್ರೇಷ್ಠನು. ಕೆಲವರು ನಿನ್ನ ವೇಷ ನೋಡಿ ಮಣೆ ಹಾಕ್ತಾರೆ, ಕೆಲವರು ನಿನ್ನ ಹೊರಗಡೆ ತೋರಿಸುವ ನಾಟಕ ನೋಡಿ ಮನೆ ಹಾಕ್ತಾರೆ. ಆದರೆ ದೇವರು ನಿನ್ನ ಹೃದಯದ ಅಂತರಿಂದ್ರಿಯವನ್ನ ಶೋಧನೆ ಮಾಡುವ ದೇವರಾಗಿದ್ದಾನೆ. Yes? Yes? What is common is exposed. What is precious is hidden.
ಯಾವುದು ಸಾಧಾರಣವಾದದ್ದೋ ಅದು ತುಂಬ ಡಾಮ್ ಡೂಮ್ ಡಾಯಾ ಡೂಸ ಅಂತ ಮೆರೆಯುತ್ತೆ. ಆದರೆ ಬೆಲೆ ಉಳ್ಳದು ಮರೆಯಾಗಿರುತ್ತೆ. ನಾನು ಹೇಳಲಿಕ್ಕೆ ಬರ್ತಿರುವ ಪ್ರಬೋಧನೆ, ಈ ತಿಂಗಳು ಕೆಲ ಬೆಳೆ ಉಳ್ಳ ಪ್ರಯೋಜನವುಳ್ಳ ಕೆಲವರು ಹೊರಗಡೆ ಬರುವ ಸಮಯವಾಯಿತು. 2026 ಫೆಬ್ರವರಿ ತಿಂಗಳಲ್ಲಿ ನೀನು ಇದುವರೆಗೂ ಅಪ್ರಯೋಜಕ ಅಂತ ಹೇಳಿ ತಳ್ಳಿಬಿಟ್ರಲ್ಲ, ಆ ಕಲ್ಲನ್ನು ದೇವರ ಮೂಲೆಗಲ್ಲು ಮಾಡ್ತಾ ಇದ್ದಾನೆ. ನಿನ್ನನ್ನು ಫ್ರಂಟ್ಗೆ ತರ್ತಾ ಇದ್ದಾನೆ, ನಿನ್ನನ್ನು ಮುಂದಕ್ಕೆ ತರ್ತಾ ಇದ್ದಾನೆ. ನೀನು ಪ್ರಯೋಜನ ಉಳ್ಳವನು. ಕೆಲವರು ಅಪ್ರಯೋಜಕರಾದರು, ಕೆಲವರು ಸ್ಥಾನವನ್ನು ಕಳ್ಕೊಂಡ್ರು, ಕೆಲವರು ಮಾನವನ್ನು ಕಳ್ಕೊಂಡ್ರು, ಕೆಲವರು ದೇವರ ನಂಬಿಗಸ್ತತನವನ್ನು ಕಳ್ಕೊಂಡ್ರು. ಅದೇ ಸ್ಥಳಗಳಲ್ಲಿ ದೇವರು ಪ್ರಯೋಜನ ಉಳ್ಳ ಕೆಲವರನ್ನ ಹೊರಗಡೆ ತಗೊಂಡ್ಬರ್ತಾನೆ. ಪ್ರಯೋಜನಕ್ಕೆ ಬರಬೇಕಾದವರು. ಆಮೇಲೆ ನೋಡ್ರಿ, ನ್ಯಾಯ ತೀರ್ಪು ಬರ್ತಾ ಇದೆ. ನ್ಯಾಯ ತೀರ್ಪಿನಲ್ಲಿ ದೇವರು ಹೇಳ್ತಾನೆ, ನಾನು ಪ್ರಯೋಜನಕ್ಕೆ ಉಳ್ಳವರನ್ನ ನಾಶ ಮಾಡೋದಿಲ್ಲ, ಹಾಳು ಮಾಡೋದಿಲ್ಲ. 8ನೇ ವಾಕ್ಯ. ಯೆಹೋವನು ಈಗೆನ್ನುತ್ತಾನೆ, ರಸ ದೊರೆಯಬಹುದಾದ ದ್ರಾಕ್ಷಿಯ ಗೊಂಚಲನ್ನು ಒಬ್ಬನು ನೋಡಿ ಹಾಳು ಮಾಡಬೇಡ. ನೋಡ್ರಿ, ಅದರಲ್ಲಿ ಬ್ಲೆಸ್ಸಿಂಗ್ ಇದೆ, ಕೆಲವರಲ್ಲಿ ಬ್ಲೆಸ್ಸಿಂಗ್ ಇದೆ. ಎಲ್ಲರನ್ನ ಒಂದೇ ಸ್ಕೇಲಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತು ಯಾವುದು ಪ್ರಯೋಜನಕ್ಕೆ ಬರುತ್ತೆ, ಯಾವುದು ಅಪ್ರಯೋಜಕ ಅಂತ. ದೇವರು ಹೇಳ್ತಾನೆ ಆಲೋಚನೆ. ಸ್ತೋತ್ರ. ದೇವರೊಂದು ಆಲೋಚನೆ ಕೊಡ್ತಾನೆ. ಇವತ್ತು ಬೆಳಿಗ್ಗೆನೂ ಒಂದು ಆಲೋಚನೆ, ಪಾಸ್ಟರ್ ಅಂಜು ಆರ್ತಿ ಆಫ್ಟರ್ ದ ಮೀಟಿಂಗ್ ಮೀಟ್ ಮೀ ಅಂಡ್ ಗೋ. ಜಸ್ಟ್ ನಾನು ರೆಡಿ ಆಗ್ತಾ ಇದ್ದೆ. ಗಾಡ್ ಗೇವ್ ಎ ವರ್ಡ್ ಫಾರ್ ಯು, ಯು ಆರ್ ಲೀಡಿಂಗ್ ದ ವರ್ಷಿಪ್. ನನಗೆ ದೇವರು ಒಂದು ವರ್ಡ್ ಕೊಟ್ಟು ನನಗೆ ಹೇಳೋಕ್ಕೆ ಹೇಳಿದ್ರೆ, ಅದಕ್ಕೆ ನಾನು ಆಮೇಲೆ ಹೇಳೋಣ ಅಂದ್ಕೊಂಡೆ. ಈಗ ಬಂದಿದ್ದರಿಂದ ಹೇಳ್ತೀನಿ. ದ ರೈಟ್ ಟೈಮ್ ದೇವರು ಕೆಲವೊಂದು ಆಲೋಚನೆ ಹೇಳ್ತಾನೆ. ನಮಗೆ ಗೊತ್ತು, ಅದು ಕಾನ್ಫಿಡೆಂಟಾಗಿ ನಾನು ಹೇಳ್ತೀನಿ. ಯಾಕಂದರೆ ದೇವರು ಸುಳ್ಳಾಡಲಾರನು. ನಮಗೆ ಅದು ಕಾನ್ಫಿಡೆಂಟ್ ಇದ್ದಾಗಲೇ ನಾನು ನಿಮ್ಮ ಹತ್ರ ಹೇಳೋದು. ಹಲ್ಲೆಲೂಯಾ. ಗಮನಿಸ್ರಿ, ಕೆಲವರನ್ನು ದೇವರ ಪ್ರಯೋಜನಕ್ಕೋಸ್ಕರ ಬರೋರಂತ ತಿಳಿದು ಅಲ್ಲಿ ಅದರಿಂದ ಆಶೀರ್ವಾದ ಇದೆ, ಅವರಿಂದ ಪ್ರಯೋಜನ ಆಗುತ್ತೆ ಅಂದ್ರೂ ದೇವರಂಥವ್ರನ್ನ ಬಿಡಲ್ಲ. ಇಸ್ಕರಿಯೋತು ಯೂದನಿಗೆ ಯೇಸು ಸ್ವಾಮಿ ಹೇಳಿದ್ರು, ಸ್ನೇಹಿತನೇ ಹೋಗಿ ನಿನ್ನ ಕೆಲಸ ಮಾಡ್ಕೊ ಅಂತ ಹೇಳಿ ಬಿಟ್ಬಿಟ್ರು. ಆದರೆ ಪೇತ್ರ 3 ಸತಿ ಗೊತ್ತಿಲ್ಲ ಅಂದ ಯೇಸು ಸ್ವಾಮಿನ. ಆದ್ರೆ ದೇವರು ಅವನು ಬಿಡಲಿಲ್ವೇ? ಯಾವುದನ್ನು ಹಾಳು ಮಾಡಬೇಕು, ಯಾವುದನ್ನು ಉಳಿಸ್ಕೊಬೇಕು, ಯಾವುದು ಪ್ರಯೋಜನಕ್ಕೆ ಬರುತ್ತೆ, ಯಾವುದು ನಿಷ್ಪ್ರಯೋಜನ ಅಂತ ಹೇಳೋದಕ್ಕೆ ಮನುಷ್ಯ ಅಲ್ಲ, ದೇವರು ತೀರ್ಮಾನ ಮಾಡಬೇಕು. ಹಲ್ಲೆಲೂಯ. ಮನುಷ್ಯ ಹೊರಗಡೆ ಗೊಂಚಲು ನೋಡ್ತಾನೆ, ಆದರೆ ದೇವರು ನೋಡುವಾಗ ಇದು ದ್ರಾಕ್ಷಾರಸಕ್ಕೆ ಸಿದ್ಧವಾಗಿದೆ ಅಂತ ದೇವರು ನೋಡ್ತಾನೆ. ಹಲ್ಲೆಲೂಯ. ದೇವರು ನೋಡುವಾಗ ಇದರ ಒಳಗಡೆ ದ್ರಾಕ್ಷಾರಸ ಇದೆ, ಇದರ ಒಳಗಡೆ ತಾಲಂತು ಇದೆ, ಇವನ ಒಳಗಡೆ ವರ ಇದೆ, ಇವನ ಪ್ರಯೋಜನ ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರ್ತಾನೆ, ಆ ಕುಟುಂಬ ಪ್ರಯೋಜನಕ್ಕೆ ಬರುತ್ತೆ. ದೇವರು ನೋಡೋದು, ಮನುಷ್ಯ ನೋಡೋದು ಎರಡು ರೀತಿಯಲ್ಲಿ. ಉದಾಹರಣೆಗೆ ಸತ್ಯವೇದ ಗ್ರಂಥದಲ್ಲಿ 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯದ 7ನೇ ವಾಕ್ಯ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನ, ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸ್ತೋತ್ರ. ಯಾರಿಗೆ ಹೇಳ್ತಾ ಇರೋದು? ಸಮುವೇಲನಿಗೆ. ಯಾವುದು ಸಂದರ್ಭ? ಇದ್ದೀರಾ ನೀವು ನನ್ನ ಜೊತೆ? ಸಮುವೇಲನಿಗೆ ದೇವರು
ಎಣ್ಣೆ ಕೊಂಬನ್ನು ತಗೊಂಡು ಈಸಾಯನ ಮನೆಗೆ ಹೋಗು, ಈಸಾಯನ ಮನೆಯಲ್ಲಿ ಈಸಾಯನ ಮಕ್ಕಳಲ್ಲಿ ಒಬ್ಬನನ್ನು ನನಗಾಗಿ ಒಬ್ಬ ಅರಸನಾಗಿ ಆರಿಸ್ಕೊಳ್ತೀನಿ ಅಂತ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ಸಮುವೇಲನು ಮೀಡಿಯೇಟರ್ ಆಗಿ ಬರ್ತಾ ಇದ್ದಾನೆ. ಅವನು ನೋಡಿದ್ರೆ ಬ್ಯೂಟಿಫುಲ್, ಹೈಟು, ವೆಯ್ಟು, ಪರ್ಸ್ನಾಲಿಟಿ, ಬ್ಯೂಟಿಫುಲ್, ಇವನೇ ಇರಬೇಕು. ದೇವ್ರು ಹೇಳಿದ್ರು, ಸಮುವೇಲನೇ, ಡೋಂಟ್ ಡೂ ಮಿಸ್ಟೇಕ್, ತಪ್ಪು ಮಾಡಬೇಡ, ಅವನಲ್ಲ, ನಾನು ತಳ್ಳಿಬಿಟ್ಟಿದ್ದೇನೆ. ವಾಕ್ಯ ಮುಂದುವರೆದು ಹೇಳ್ತದೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಎಚ್ಚರ ಇರಬೇಕಾದ ಜಾಗ ಯಾವ್ದು ಗೊತ್ತಾ? ಈ ವಾಕ್ಯ, ಈ ನಾಟಕ ಮಾಡೋನು ಇದೇ ಡೈಲಾಗ್ ಹೊಡಿತಾನೆ. ವಿವೇಚಿಸ್ಬೇಕು, ಸ್ತೋತ್ರ, ವಿವೇಚಿಸ್ಬೇಕು. ಆಮೇಲೆ ನಾಟಕ ಮಾಡೋರು, ನಮಗೆ ಯಾರು ಸರ್ಟಿಫಿಕೇಟ್ ಬೇಡ, ನಮ್ಮನ್ನು ದೇವರು ನೋಡ್ಕೋತಾರೆ. ಕಮಾನ್, ದೇವರು ನೋಡ್ತಾರೆ, ಆದರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ. ಸ್ತೋತ್ರ. ಫಲ ಮಾಗಿದೆಯಾ ಇಲ್ವಾ, ಹಣ್ಣಾಗಿದೆಯಾ ಇಲ್ವಾ ಅಂತ ನೋಡಿದ್ರೆ ಗೊತ್ತಾಗಲ್ವಾ? ಪಪ್ಪಾಯಿ ಪರಂಗಿ ಹಣ್ಣು, ಸ್ತೋತ್ರ, ಹಣ್ಣು ಆಗ್ತಾ ಅದು ಹೆಂಗಾಗುತ್ತೆ, ಕಲರು ಚೇಂಜ್ ಆಗುತ್ತೆ. ಅದು ಆಸೆ ಕಲರ್ ಇದೆ, ಹಸಿರು ಕಲರ್ ಇದ್ದರೆ ಇನ್ನೂ ಮಾಗಿಲ್ಲ, ಅದು ಇನ್ನೂ ಮಾಗಬೇಕು ಅಲ್ವಾ? ಸ್ತೋತ್ರ. ಆಗ ಹಸಿರು ಕಲರ್ ಇದ್ಕೊಂಡು, ನಾವು ಹಿಂಗೆ ಬಿಡ್ರಿ, ನಮ್ಮನ್ನು ಯಾರು ಏನು ಹೇಳೋದು ಬೇಡ, ನಾವು ಪ್ರಯೋಜನಕ್ಕೆ ಬರ್ದಿರೇ ಇರೋರು. ಡೈಲಾಗ್ ಬೇಡ, ನೀನು ಮಾಗಿದ್ರೆ ಕಣ್ಣಿಗೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ನಡತೆಯಿಂದಲೇ ನಿಮ್ಮ ಫಲಗಳನ್ನು ನಾವು ಅರ್ಥ ಮಾಡ್ಕೊಬೋದು. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ಮಧ್ಯದಲ್ಲಿ ಇದನ್ನು ಯಾಕೆ ಸೇರಿಸ್ತೀನಿ ಅಂದರೆ, ಈ ಡೈಲಾಗ್ ಹೊಡಿಯೋರು ಇದ್ದಾರೆ ಅದಕ್ಕೆ. ಆಮೇಲೆ ಅವರು ನೋಡ್ರಿ, ಏನೇ ಮಾಡಿರಿ ಅವ್ರದ್ದೇ ಒಂದು ರೀತಿ ಥಿಂಕಿಂಗು. ಎಲ್ಲರೂ ಒಂದು ರೀತಿ ಥಿಂಕ್ ಮಾಡಿದ್ರೆ ಇವರೇ ಇನ್ನೊಂದು ಥರ ಥಿಂಕ್ ಮಾಡಿರ್ತಾರೆ, ರಾಂಗ್ ಸೈಡ್ ಥಿಂಕ್ ಮಾಡೋರು ಅವರು. ಆಮೇಲೆ ಸ್ತೋತ್ರ, ಇಲ್ಲಿ ಗಮನಿಸ್ರಿ, ನೀನು ದೇವರು ಹೊರಗಡೆ ನೋಡೋನಲ್ಲ, ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಆಮೇಲೆ ಇವತ್ತು ನಿನ್ನ ಔಟರ್ ಲುಕ್ ಅಲ್ಲ, ದೇವರು ನೋಡೋದು ನಿನ್ನ ಇನ್ನರ್ ಲುಕ್ ಆಗಿದ್ದಾನೆ. ಸ್ತೋತ್ರ ಬರಲಿಲ್ಲ. ನಾನು ಈಗ ಒಂದು ಹೇಳ್ಕೊಡ್ತೇನೆ, ಎಲ್ಲರೂ ನೋಡ್ರಿ, ಈಗ ನೋಡ್ರಿ, ನನ್ನ ಥರನೇ ಆ್ಯಕ್ಷನ್ ಮಾಡೋಕ್ಕೆ. ಅಪ್ಪರ್ ವಿಷನ್ ಗಟ್ಟಿಯಾಗಿ ತೋರಿಸ್ರಿ. ಮೇಲಿನ ದರ್ಶನ ಆದರೆ ಒಳಗಡೆ ದರ್ಶನ ಆಗುತ್ತೆ. ಒಳಗಡೆ ದರ್ಶನ ಆದರೆ ಹೊರಗಡೆ ದರ್ಶನ ಸಿಗುತ್ತೆ. ಹೌದಲ್ಲ? ಯೆಶಾಯ ಪ್ರವಾದಿಯು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಪ್ರವದಿಸ್ತಾನೆ ಇದ್ದ. ಅವನು ಎಲ್ಲರ ಕಂಪ್ಲೇಂಟ್ ಹೇಳ್ತಿದ್ದ, ಎಲ್ಲರನ್ನು ದೂರ್ತಾ ಇದ್ದ, ಎಲ್ಲರನ್ನು ಬೈತಾ ಇದ್ದ. ಸ್ತೋತ್ರ. ಅವನು ಹೇಳಿರೋ ರೀತಿಯೆಲ್ಲ ಹೋದರೆ ನಡು ನೆತ್ತಿಯಲ್ಲಿ ಉಣ್ಣು ಬರಬೇಕು ನಿಮಗೆ. ಸ್ತೋತ್ರ. ಆ ಥರ ಎಲ್ಲ ಪ್ರಬೋಧಿಸ್ತಾ 6ನೇ ಅಧ್ಯಾಯಕ್ಕೆ ಬಂದಾಗ ಉನ್ನತವಾದ ಪರಲೋಕದ ಸಿಂಹಾಸನವನ್ನು ಕಂಡಾಗ, ಅಂದರೆ ದರ್ಶನ ಮೇಲಿಂದ ಸೊರಕಿದಾಗ, ಅವನಿಗೆ ಬೇರೊಬ್ಬರ ಪ್ರಾಬ್ಲಮ್ ಕಾಣಲಿಲ್ಲ, ಅವನ ಪ್ರಾಬ್ಲಮ್. ಅವನು ಹೇಳ್ದ, ಅಯ್ಯೋ ದೇವರೇ, ನಾನು ಹೊಲಸು ತುಟಿ ಉಳ್ಳ ಮನುಷ್ಯನು, ಹೊಲಸಾದ ಜನರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅವನ ತಪ್ಪನ್ನು ಅವನು ಅರ್ಥ ಮಾಡಿಕೊಂಡ. ಸ್ತೋತ್ರ ಬರಲಿಲ್ಲ. ಪರಲೋಕದ ದರ್ಶನ ನಿನಗಾದರೆ
ನಿನ್ನ ಆಂತರಿಕ ದರ್ಶನ ಬರುತ್ತೆ. ಪರಲೋಕದ ಆಲೋಚನೆ ನಿನಗೆ ಸಿಕ್ಕಿದ್ರೆ ಒಳಗಡೆ ನಿನ್ನ ಹೃದಯದಲ್ಲಿ ಪ್ರಕಾಶ ಹೊಡೆಯುತ್ತೆ, ನಿನ್ನ ಮನೋನೇತ್ರ ತೆರೆಯುತ್ತೆ. ಸ್ತೋತ್ರ 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 ಸ್ತೋತ್ರ. ಇದ್ದೀರಾ ನೀವು ನನ್ನ ಜೊತೆ? ಈಗ ನೋಡ್ರಿ, ಇವನಿಗೆ ಯಾವಾಗ ದರ್ಶನ ಆಯಿತು ಅದುವರೆಗೂ ಕಂಪ್ಲೇಂಟ್ ಹೇಳ್ತಾ ಇದ್ದ. ಈಗ ಹೇಳ್ತಾ ಇದ್ದಾನೆ, ದೇವ್ರು ಕೇಳಿದ್ರು ಯಾರು ಹೋಗ್ತಾರೆ, ಯಾರನ್ನ ಕಳಿಸ್ಲಿ ಅಂದರೆ, ದೇವರೇ ನಾನಿದ್ದೇನೆ, ನನ್ನನ್ನು ಕಳಿಸು. ಇದ್ದೀರಾ ನೀವು ನನ್ನ ಜೊತೆ? ಸೊ ಔಟರ್ ಲುಕ್ ಬೇರೆ, ಇನ್ನರ್ ಲುಕ್ ಬೇರೆ. ಒಂದು ಸಾರಿ ಗಿದಿಯೋನನು ಮಿದ್ಯಾನ್ಯರ ಕಾಟ ತಡಿಲಾರದೆ ಅವನು ದ್ರಾಕ್ಷಿಯ ಆಲೆಗಳಲ್ಲಿ ಇವನು ಗೋಧಿಯನ್ನು ಹೊಣಿತಾ ಇದ್ದಾನೆ. ಮಿದ್ಯಾನ್ಯರ ಕಾಟ ಭಯಕ್ಕೆ ಎದುರ್ಕೊಂಡು, ಕಾರಣ ಮಿದ್ಯಾನರು ಪದೇ ಪದೇ ಬಂದು ಇವರು ಬೆಳೆದ ಬೆಳೆಗಳನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇದ್ರು. ಇವನು ಭಯಪಟ್ಟಿದ್ದಾನೆ. ಆ ಸಮಯದಲ್ಲಿ ದೂತನು ಬಂದು ಕರೀತಾ ಇದ್ದಾನೆ, ಏ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂತ. ಸಮುವೇಲ್ ನೋಡಿದಾಗ ದಾವೀದನ್ ಕಾಣಲಿಲ್ಲ, ಅವ್ರ ಅಣ್ಣಂದಿರು ಕಂಡ್ರು ಎಲ್ಲ ಬ್ಯೂಟಿಫುಲ್ ಆಗಿದ್ದಾರಪ್ಪ ಅಂತ. ಒಬ್ಬರಿಗಿಂತ ಒಬ್ಬ. ದೇವರು ಹೇಳಿದ್ರು, ನೀನು ಅವ್ರನ್ನ ಹೊರಗಡೆ ನೋಡಬೇಡ, ಇವರು ಯಾರು ನಾನು ಆಯ್ಕೆ ಮಾಡ್ಕೊಂಡಿಲ್ಲ. ಇಲ್ಲಿ ಗಿದಿಯೋನನ್ನು ನೋಡ್ರಿ, ಅವನಿಗೆ ಗೊತ್ತು ಭಯದಲ್ಲಿ ಬದುಕ್ತಾ ಇದ್ದಾನೆ. ಆದರೆ ದೇವರು ಬಂದು ಹೇಳ್ತಾನೆ, ಹೇ ಪರಾಕ್ರಮಶಾಲಿ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಕಮಾನ್ ಸಾಂಬಾಡಿ, ಇವತ್ತು ನೀನು ಆಗಲ್ಲ ಅಂತ ಹೇಳಬೇಡ. ದೇವರು ನಿನ್ನ ಒಳಗಡೆ ದ್ರಾಕ್ಷಿಯ ರಸವುಳ್ಳ ಗೊಂಚಲನ್ನು ಕಾಣ್ತಾ ಇದ್ದಾನೆ. ಪ್ರಯೋಜನವುಳ್ಳವನಾಗಿ ದೇವರು ಈ ತಿಂಗಳು ನಿನ್ನ ಕುಟುಂಬವನ್ನು, ನಿನ್ನನ್ನು ಬದಲಾಯಿಸ್ತಾನೆ. ಇದುವರೆಗೂ ನೀನು ಅಡಗಿದ್ದೆ, ದೇವರು ನಿನ್ನನ್ನು ಹೊರಗಡೆ ತಗೊಂಬರ್ತಾನೆ. ಸೇವೆಗಾಗಿ ಹೊರಗಡೆ ತಗೊಂಬರ್ತಾನೆ. ನಿನ್ನಲ್ಲಿರೋ ಅಭಿಷೇಕವನ್ನು ಹೊರಗಡೆ ತಗೊಂಬರ್ತಾ ಇದ್ದಾನೆ. ನೀನು ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಿ ಹೋಗೋದಿಲ್ಲ. ಈ ತಿಂಗಳು ಪ್ರಯೋಜನವುಳ್ಳ ತಿಂಗಳಾಗುತ್ತೆ. Come on, somebody shout hallelujah. ಯೋಹನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಓದಿದ್ರೆ ಅಲ್ಲಿ ನಾವು ನೋಡ್ತೀವಿ, ನೀರಿನಿಂದ ತುಂಬಲ್ಪಟ್ಟ ಕಳ್ಳಿನ ಬಾನೆಗಳು. ಸ್ತೋತ್ರ. ಹೊರಗಡೆ ನೋಡಿದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಏನು ತಿಳ್ಕೊಂಡಿರೋದು, ಕಾಲು ತೊಳೆಯೋದಕ್ಕಿಟ್ಟಿರ ನೀರು. ಸ್ತೋತ್ರ. ಯೇಸು ಸ್ವಾಮಿ ನೋಡುವಾಗ ನೀರೆಲ್ಲ ದ್ರಾಕ್ಷರಸ ನೋಡ್ತಾ ಇದ್ದಾನೆ. ಹೊರಗಡೆ ಜನ ನೋಡಿದ್ರೆ ನೀರು, ಆದರೆ ಯೇಸು ಸ್ವಾಮಿ ನೋಡ್ತಾ ಇರೋ ದ್ರಾಕ್ಷರಸ. ಅರ್ಥ ಆಗಲಿಲ್ಲ ಅಲ್ಲ? ಅರ್ಥ ಆಗಲಿಲ್ಲ. ಎಲ್ಲರೂ ಹಂಗೆ ಅಂತಾರೆ, ಎಲ್ಲರೂ ಬೇಜಾರು ಮಾಡಿಸ್ತಾರೆ, ಎಲ್ಲರೂ ನನ್ನ ಕಂಡ್ರೆ ಆಗಲ್ಲ, ಎಲ್ರಿಗೂ ಹೊಟ್ಟೆ ಕಿಚ್ಚು. ಸ್ತೋತ್ರ. ಎಲ್ಲರೂ ನೋಡೋ ರೀತಿಯಲ್ಲ ದೇವರು ನಿನ್ನನ್ನು ನೋಡೋದು. ಎಲ್ಲರೂ ನಿನ್ನ ನೀರು ಥರ ನೋಡಿದ್ರೆ ದೇವರು ನಿನ್ನನ್ನು ದ್ರಾಕ್ಷಾರಸ ಥರ ನೋಡ್ತಾರೆ. ಎಲ್ಲರೂ ದ್ರಾಕ್ಷಿಯ ಗೊಂಚಲು ನೋಡಿದ್ರೆ ದೇವರು ಆ ದ್ರಾಕ್ಷಿಯ ಗೊಂಚಲಿನಿಂದ ಬರುವಂಥ ಆ ನ್ಯೂ ವೈನ್, ಆ ದ್ರಾಕ್ಷ ರಸವನ್ನು ನೋಡ್ತಾ ಇದ್ದಾನೆ. ಆಮೇ ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಹಲ್ಲೆಲೂಯ. ನಮ್ಮಲ್ಲೆಲ್ಲ ಈ ಕೆಲವೊಮ್ಮೆ ಈ ಬೀಜ ಮಣ್ಣಲ್ಲಿ ಹಾಕ್ತೀವಿ,
ಮಣ್ಣಲ್ಲಿ ಹಾಕ್ತೀವಿ. ಯಾರಾದರೂ ಕಾಣ್ತಾರ? ಆದರೆ ಹಾಕಿದವನಿಗೆ ಗೊತ್ತಿಲ್ವಾ? ಇಲ್ಲಿ ಬೀಜ ಹಾಕಿದ್ದೀವಿ, ಒಂದು ದಿನ ಮೊಳಕೆ ಒಡೆಯುತ್ತೆ, ಅದು ಗಿಡ ಆಗುತ್ತೆ, ಅದು ಮರ ಆಗುತ್ತೆ, ಇದರಿಂದ ಫಲ ಬರುತ್ತೆ. ಹಾಕಿದವನು ಗೊತ್ತು ತಾನೆ. ನೀವಿದ್ದೀರ ನನ್ನ ಜೊತೆ? ನಿನ್ನನ್ನು ಉಂಟು ಮಾಡಿದವನು, ನಿನ್ನನ್ನು ಕರೆದವನು, ನಿನಗೆ ಸೇವೆ ಕೊಟ್ಟವನು, ನಿನ್ನನ್ನು ಅಭಿಷೇಕ ಮಾಡಿದವನಿಗೆ ನಿನ್ನ ಕುರಿತು ಚೆನ್ನಾಗಿ ಅವನಿಗೆ ಗೊತ್ತಿದೆ. ಇಲ್ಲಿರೋ ಪ್ರತಿಯೊಂದು ಕುಟುಂಬಗಳು ಇವರ ಆರಂಭನೂ ಗೊತ್ತು, ಇವ್ರು ಹೆಂಗೆ ಬಂದರು ಅಂತಲೂ ಗೊತ್ತು, ಇವ್ರನ್ನ ದೇವರು ಹೆಂಗೆ ಮಾನಿಸಿದನಂತೂ ಗೊತ್ತು. ಸ್ತೋತ್ರ. ಎಲ್ಲ ನೋಡಿರೋ ನಾನು. ನನ್ನ ಹತ್ರ ಯಾರಾದರೂ ಬಂದು ಹೊಸ ಸ್ಟೋರಿ ಹೇಳಿದ್ರೆ ಸ್ತೋತ್ರ. ಮೊನ್ನೆ ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ವಿ, ಪಾಸ್ಟರ್ ಸಾಬೂಜಿ ಅವರದು ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ವಿ. ಸ್ತೋತ್ರ. ಅಲ್ಲಿ ಹಳೇ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಸ್ತೋತ್ರ. ಫುಲ್ ಬೋರ್ಡ್ ತಲೆ. ನಾನು ಅವ್ರದ್ದು ಕೇಳಿದೆ, ಕಾರಣ ಆ ಕಾಲದಲ್ಲಿ ಫಸ್ಟು ಈ ಬೋಳ್ ತಲೆಗೆ ಟ್ರೀಟ್ಮೆಂಟ್ ತಗೊಂಡಿದ್ದು, ಔಷಧಿ ಹಾಕಿ ಅದೇನು ಕಸಿ ಮಾಡ್ತಾರಲ್ಲ ಅದು ಮಾಡಿರೋದು ಆತನೇ. ಸ್ತೋತ್ರ. ಅವತ್ತೆಲ್ಲ ನಮಗೆಲ್ಲ ತಂದು ತೋರಿಸ್ದ, ನೋಡಿ ಇಲ್ಲೆಲ್ಲ ಚಿಗುರ್ತಾ ಇದೆ, ಹಿಂಗೆಲ್ಲ ಚಿಗುರ್ತಾ ಇದೆ ಅಂತ. ಸ್ತೋತ್ರ. ಈ ಸಾರಿ ನೋಡಿದಾಗ ಫುಲ್ ಮಟ್ಟ ಆಗೋಗಿದೆ ಎಲ್ಲ. ನಾನು ಕೇಳಿದೆ, ಆ ಔಷಧಿ ಎಫೆಕ್ಟ್ ಆಗಲಿಲ್ವಾ? ಏನಾಯಿತು ಅಂದರೆ, ಯಾವ ಔಷಧಿ, ಯಾರು ಹಾಕಿದ್ರು, ಎಲ್ಲಿ? ಪಾಸ್ಟ್ರ್ ಬೇರೆ ಯಾರೋ ವಿಷಯ ನನ್ನ ಹತ್ರ ಮಾತಾಡ್ತಾ ಇದ್ದೀರೋ ಅಂತ. ಎಲ್ಲ ಇವನ ಎಲ್ಲ ಇವನ ನನಗೇನಾ ಇವತ್ತಿನವರೆಗೂ ಸಣ್ಣ ಅಕ್ಷರದಲ್ಲಿರೋದನ್ನು ಕಾಣ್ತೀನಿ. ಸ್ಪೀಕರ್ ಯಾವುದು ಔಟ್ ಆಗಿಲ್ಲ. ಸ್ಪೀಕರು ಚೆನ್ನಾಗಿದೆ, ಮೈಕು ಚೆನ್ನಾಗಿದೆ, ಸ್ಪೀಕರು ಚೆನ್ನಾಗಿದೆ. ಸ್ತೋತ್ರ. ಆಮೇಲೆ ದೂರದೃಷ್ಟಿನೂ ಇದೆ, ಸಮೀಪ ದೃಷ್ಟಿನೂ ಇದೆ, ಕರೆಕ್ಟಾಗಿದ್ದೀವಿ. ಸ್ತೋತ್ರ. ನಿನ್ನೆ 2 ಎಳೆ ದಾರವನ್ನು ಸೂಜಿಗೆ, ಸಣ್ಣ ಸೂಜಿಗೆ, ಸ್ತೋತ್ರ, ನನ್ನ ಶರ್ಟ್ ಬಟನ್ ಹೋಗಿತ್ತು, ಅದು ಹೊಲಿಯೋಕ್ಕೋಸ್ಕರ ಒಂದೇ ಸೆಕೆಂಡ್ ಹಂಗಾಕಿ ಹಿಂಗೆ ಹೇಳಿದೆ. ಸ್ತೋತ್ರ. ನಮ್ಮ ಸಿಸ್ಟ್ರು ಮನೆಯಲ್ಲಿದ್ದಾರೆ, ಅವ್ರು ಕೇಳಿದ್ರು, ಫಸ್ಟ್ ಕಣ್ ಕಾಣುತ್ತೆ ಅಷ್ಟು ಫಾಸ್ಟಾಗಿ ಹಾಕ್ಬಿಟ್ರಿ ಅಂದರೆ. ಸ್ತೋತ್ರ. ನನಗೆ ಯಾವ ದೃಷ್ಟಿ ದೋಷ ಇಲ್ಲ. ಇವನು ನನಗೆ ಬಿಡ್ತಾನೆ ಹುಳ. ನನ್ನ ಹೆಂಡ್ತಿ ವಾದಿಸ್ಲು, ನೋಡು ನೀನು ತಪ್ಪು ಹೇಳ್ತಾ ಸುಳ್ಳು ಹೇಳ್ತಾ ಇದೀಯ, ನಮಗೆ ಗೊತ್ತು, ನೀನು ಹಾಕಿರೋ ಔಷಧಿನೂ ಗೊತ್ತು, ನೀನು ನಮ್ಮ ಇಲ್ಲ ಅಮ್ಮಮ್ಮ ಇಲ್ಲ ಅಂತ ನಮ್ಮ ಹೆಂಡ್ತಿ ವಾದಿಸ್ತಾ ಇದ್ದಾಳೆ. ಬಿಟ್ವಿ, ಸರಿ ಬಿಡು ಅಂತ. ನಾನು ಅದು ಕನ್ಫರ್ಮ್ ಮಾಡೋದಕ್ಕೆ ಅವರ ಕಸಿನ್ ಫೋನ್ ಮಾಡಿದೆ. ಸ್ತೋತ್ರ. ಅವನು ಕ್ಲೀನಾಗಿ ಡೀಟೇಲಾಗಿ ಹೇಳಿದ್ರು. ಹೇಳ್ಬಿಟ್ಟು ಆಗಲೇ ನಾನು ಫೋನ್ ಮಾಡಬೇಕಾಗಿತ್ತು, ಸರಿಯಾಗಿ ಹೇಳ್ತಿದ್ದೆ ನಾನು ಅಂದರು. ಅಲ್ಲಿಗೂ ಬಿಡಲಿಲ್ಲ. ಇನ್ನೊಬ್ಬರು ಹಳೆ ತಲೆನ ನಮ್ಮ ಜೊತೆ ಇದ್ದವರು, ಅವ್ರಿಗೆ ಫೋನ್ ಹಚ್ಚಿದೆ, ಅವ್ರು ಕೇಳಿದೆ, ಅವರು ಹೇಳಿದ್ರು ಹೌದು ಹೌದಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ ತಾನೇ ಅದು, ಬಟ್ ಇಲ್ಲ ಅಂತ ಇದ್ದಾನಲ್ಲ ಇವನು ಅಂತ. ಹಂಗೆ ಕೆಲವರು ಆ್ಯಕ್ಟಿಂಗ್ ಮಾಡ್ತಾರೆ. ಆಮೇಲೆ ಇಲ್ಲಿ ಯಾರು ಆ್ಯಕ್ಟಿಂಗ್ ಮಾಡಿದ್ರು ನನಗೆ ಗೊತ್ತಾಗುತ್ತೆ, ನಾನು ನಿಮ್ಮ ಪಾಸ್ಟ್ರು ನಾನು. ಸ್ತೋತ್ರ. ಸ್ತೋತ್ರ. ಹಲ್ಲೆಲೂಯಾ. ಆಮೇಲೆ ಗಮನ ಇಟ್ಟು ಕೇಳ್ರಿ. ಒಂದು ಕಡೆ ಸಮುವೇಲನ ಬಳಿ ದೇವರು ಹೇಳ್ತಾನೆ, ನೀನು ಅವರ ನೀಳುವಿಕೆಯನ್ನು ನೋಡಬೇಡ, ಅವರ ಅಂದ ಚೆಲುವೆಯನ್ನು ನೋಡಬೇಡ, ಅವನನ್ನು ನಾನು ತಳ್ಳಿಬಿಟ್ಟಿದ್ದೇನೆ, ನನಗೆ ಬೇಕಾದವನನ್ನು, ನನ್ನ ಮನಸ್ಸಿಗೆ ಒಪ್ಪುವವನನ್ನು ನಾನು ಆಲ್ರೆಡಿ ಆರಿಸ್ಕೊಂಡಿದ್ದೇನೆ.
ಸಮುವೇಲನಿಗೆ ಕಾಣಿಸದೆ ಇರೋದು ಒಂದನ್ನ ದೇವರು ಮರೆ ಮಾಡಿ ಇಟ್ಟಿದ್ದಾನೆ. ಈಸಾಯನ ಮನೆಯಲ್ಲಿ ಇಲ್ಲದೆ ಇರುವವನು ಅವನನ್ನು ಕಾಡಿನಲ್ಲಿ ಮರೆಯಾಗಿ ಇಟ್ಟಿದ್ದಾನೆ. ಅಲ್ಲೆಲೂಯ. ಗಿದಿಯೋನನೇ, ಮಿದ್ಯಾನರ ಕೈಗೆ ಸಿಗದಂತೆ ನಿನ್ನನ್ನು ಮರೆಯಾಗಿ ಇಟ್ಟಿರೋದು ನೀನು ಪರಾಕ್ರಮಶಾಲಿ ಅನ್ನೋದನ್ನ ನಾನು ಕಂಡಿರೋದ್ರಿಂದ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಸ್ವಾಮಿ ಅಮ್ಮನಿಗೆ ಹೇಳ್ತಾ ಇದ್ದಾರೆ. ಅಮ್ಮ ಬಂದು ಕೇಳಿದ್ರು, ಮಗನೇ ಏನಾದರೂ ಮಾಡು, ಈ ಮನೆಗೆ ಅವಮಾನ ಆಗ್ತಾ ಇದೆ. ಅಲ್ಲೆಲೂಯ. ಪರಿಶುದ್ಧಾತ್ಮನ ನಿನ್ನೆ ರಾತ್ರಿ ನನಗೀಗ ಹೇಳಿದನು, ನನ್ನ ಜನರಿಗೆ ಹೇಳು, ಅಲ್ಲೆಲೂಯ, ಅವರ ಶೇಮ್ಗಳನ್ನು, ಅವರ ಅವಮಾನಗಳನ್ನು ನಾನು ಮಾನವಾಗಿ ದೇವರ ಮಹಿಮೆಯಾಗಿ ನಾನು ಬದಲಾವಣೆ ಮಾಡ್ತೇನೆ. ಫೆಬ್ರವರಿ ತಿಂಗಳಿನಲ್ಲಿ ಕೆಲವೊಂದು ಮರೆಯಾಗಿರೋದನ್ನ ನಾವು ಹೊರಗಡೆ ತರ್ತೇನೆ. ಪ್ರಯೋಜನ ಉಳ್ಳದನ್ನ ನಾನು ಹೊರಗಡೆ ತರ್ತೇನೆ. ಹೊರಗಡೆ ನೋಡುವ ಮನುಷ್ಯರು ಇದು ನೀರು ಅಂತಾರೆ. ತಾಯಿ ಹೇಳ್ತಾಳೆ, ಮಗಳೇ ಏನಾದರೂ ಮಾಡು. ಯೇಸು ಹೇಳ್ತಾರೆ, ನನ್ನ ಗಳಿಗೆ ಇನ್ನ ಬಂದಿಲ್ಲ, ನನ್ನ ಗಳಿಗೆ ಇನ್ನ ಬಂದಿಲ್ಲ. ಆದರೆ ಯೇಸುವಿಗೆ ಗೊತ್ತು, ಆ ಪಾರುಪತ್ಯರಿಗೆ ಗೊತ್ತು, ಆ ಬಾನೆಯಲ್ಲಿ ನೀರು ತುಂಬಿಸಿದವರಿಗೆ ಗೊತ್ತು ಇದು ಕೇವಲ ನೀರಾಗಿದೆ. ಆದರೆ ಯೇಸು ಸ್ವಾಮಿಗೆ ಒಂದು ಹೆಜ್ಜೆ ಮುಂದೆ ಗೊತ್ತು, ಇದು ನೀರು ಮಾತ್ರವಲ್ಲ, ಇದು ದ್ರಾಕ್ಷಾರಸವಾಗಿದೆ. ಇದರ ಒಳಗಡೆ ಕೆಲವರು ದ್ರಾಕ್ಷಾರಸಕ್ಕೆ ಸಿದ್ಧವಾಗಿರೋರಿದ್ದೀರಾ. ನಾನು ಆರಂಭ ಆಗ್ತಾ ಇದ್ದೀನಿ. ಪೀಪಲ್ ವಿಲ್ ಸಿ ವಾಟ್ ಯು ಡೋಂಟ್ ಸಿ. ಗ್ರೋಯಿಂಗ್ ಡಸ್ ನಾಟ್ ಮೀನ್ nothing is growing. What you doesn't see, ನೀನು ಗ್ರೋಯಿಂಗ್, ಬೆಳವಣಿಗೆ ನೀನು ಕಾಣ್ತಾ ಇಲ್ಲ. ಅದರ ಅರ್ಥ ನೀನು ಬೆಳೀತಾ ಇಲ್ಲ ಅಂತಲ್ಲ. ಇದರ ನನ್ನ ಹತ್ರ ಬೆಳಗ್ಗೆ ದೇವರಾತ್ಮನ ಹೇಳಿದನು, ಬೆಳಗ್ಗೆ ಪ್ರಾರ್ಥನೆ ಹೇಳಿದಾಗ ದೇವರಾತ್ಮನ ಹೇಳಿದನು, ಇದರ ಒಳಗಡೆ ಕೆಲವರನ್ನ ಪಾಸ್ಟ್ರಲ್ ಆರ್ಡಿನೇಷನ್ಗೆ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅವ್ರನ್ನ ನಾನು ಹೊರಗಡೆ ತಗೊಂಬರ್ತೀನಿ. ಸಭೆ ದೊಡ್ಡದಾಗ್ತಾ ಇದ್ದಂಗೆ ಸೇವಕರ ಸಂಖ್ಯೆ ದೊಡ್ಡದಾಗುತ್ತೆ, ಲೀಡರ್ಶಿಪ್ನ ಸಂಖ್ಯೆ ದೊಡ್ಡದಾಗುತ್ತೆ. ಅಲ್ಲೆಲ್ಲೂ ಈ ಕ್ರೌಡಿಗೆ ಎಷ್ಟು ಬೇಕೋ ಅಷ್ಟು ಲೀಡರ್, ನೆಕ್ಸ್ಟ್ ಕ್ರೌಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಡಬಲ್ ಆದಂಥ ಡಬಲ್ ಕ್ರೌಡ್ ಬಂದರೆ ಡಬಲ್ ಸೇವಕರು. ಸ್ತೋತ್ರ. ಆಮೇಲೆ ದ್ಯಾಟ್ ಗಾಡ್ ವಿಲ್ ಡೂ ಇಟ್. ನಾನು ಅಷ್ಟು ಹೇಳಿ ಅಲ್ಲಿ ನಿಲ್ಲಿಸ್ತೀನಿ. ಆಮೇಲೆ ದೇವರ ವಾಕ್ಯ ಹೇಳುತ್ತೆ. ನನಗೆ ಭಾಳ ಇಷ್ಟ ಕೊಟ್ಟಿದ್ದು, ನಾನು ಇದನ್ನು ಕಳೆದ ವಾರ ನನಗನ್ನಿಸ್ದಂಗೆ ನಾವು ಎಂಗೇಜ್ಮೆಂಟ್ಗೆ ಹೋಗ್ತಾ ಇರುವಂಥ ಮಾರ್ಗದಲ್ಲಿ ನನ್ನ ವೈಫ್ ಹತ್ರ ಹೇಳಿದೆ, ದೇವರ ಆಲೋಚನೆ ಕೊಟ್ಟು ನಾನು ಒಳಗಡೆ ಅದು ಉರಿತಾ ಇದೆ ಅಂತ. ಉರಿತಾ ಇದೆ ಅದು, ಭಾನುವಾರದವರೆಗೂ ನಾನು ಇಟ್ಕೊಬೇಕು ಅದನ್ನಂತ. ಆಗ ನನಗೆ ಆ ಡ್ರೈವ್ ಮಾಡ್ತಾ ಇರುವಾಗಲೇ ಒಂದು ವಾಕ್ಯ ತಿರ್ಗಾ ಪ್ರಕಟಗೊಳಿಸಿದನು. ಆ ವಾಕ್ಯ ನಿಮ್ಮ ಮುಂದೆ ಇಡ್ತೇನೆ, ಓದೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 3ನೇ ವಾಕ್ಯ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವೆನು. ಆಮೇಲೆ ಕೆಲವರು ಜಜ್ಜಲ್ಪಟ್ಟಿದ್ದೀರ, ಕೆಲವರ ಕಳೆಗಳು ಕುಂದಿ ಹೋಗಿದೆ. ಜಜ್ಜಲ್ಪಟ್ಟವರನ್ನು ಲೋಕ ತಳ್ಳಿಬಿಡುತ್ತೆ, ಲೋಕ ತಿರಸ್ಕಾರ ಮಾಡುತ್ತೆ.
ಆದರೆ ದೇವರು ಹೇಳ್ತಾನೆ, ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ ನಾನು ಅವರಿಗೆ ಶುಭ ಸಮಾಚಾರವನ್ನು ಪ್ರಚುರಪಡಿಸಿ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವೇನು. ಅಂದರೆ ಪ್ರಯೋಜನ ಉಳ್ಳವರಾಗಿ ನಾನು ಮತ್ತೆ ಮಾಡ್ತೀನಿ. ಐ ಡೋಂಟ್ ನೋ, ಕೆಲವರ ಮೇಲೆ ಜಡ್ಜ್ಮೆಂಟ್, ಕೆಲವರನ್ನ ಹಿಂತಿರುಗಿ ಬರೋದಕ್ಕೆ ರಿಪೆಂಟೆನ್ಸ್. ರಿಪೆಂಟ್ ಆದವರನ್ನ ರಿಸ್ಟೋರ್ ಮಾಡ್ತಾನೆ ದೇವರು. ರಿಸ್ಟೋರ್ ಮಾಡಿದವರನ್ನ ದೇವರು ಪ್ರಯೋಜನ ಉಳ್ಳವರಾಗಿ ಉಪಯೋಗಿಸ್ತಾನೆ. ಆಮೆನ್, ಆಮೆನ್. ಹೊಸ ದ್ರಾಕ್ಷಾರಸ ಗೊಂಚಲಲ್ಲಿ ಕಾಣಲ್ಪಟ್ಟಿದೆ. ವೈನ್ ಇಸ್ ನಾಟ್ ವಿಸಿಬಲ್ ಅಂಟಿಲ್ ಪ್ರೆಷರ್ ಇಸ್ ಅಪ್ಲೈಡ್. ಸ್ವತ್ರ ಇದನ್ನ ಅರ್ಥ ಮಾಡ್ಕೊಳ್ರಿ. ಗೊಂಚಲಲ್ಲಿದ್ದರೆ ನೀನು ದ್ರಾಕ್ಷಾರಸ ಕಾಣಲ್ಲ, ಆದರೆ ಇದನ್ನು ಗಾಣಕ್ಕೆ ಹಾಕಿ ಪ್ರೆಸ್ ಮಾಡಿದ್ರೆ ಅದರ ರಸ ಹೊರಗಡೆ ಬರುತ್ತೆ. ಗೆಟ್ ರೆಡಿ, ಗೆಟ್ ರೆಡಿ. ಪ್ರೈಸ್ ಗಾಡ್. ನಾನು ಅದಕ್ಕೆ ಹೇಳಿದೆ, ವಾಟ್ ಈಸ್ ಕಾಮನ್ ಈಸ್ ಎಕ್ಸ್ಪೋಸ್ಡ್, ವಾಟ್ ಈಸ್ ಪ್ರೆಷಿಯಸ್ ಇಸ್ ಹಿಡನ್. ಬೆಲೆ ಉಳ್ಳದನ್ನು ದೇವರು ಮರೆ ಮಾಡಿರ್ತಾನೆ. ಸ್ತೋತ್ರ. ಈ ಖಾಲಿ ಡಬ್ಬ ಶಬ್ದ ಮಾಡಿದಾಗ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ತೋತ್ರ ಹೇಳಲಿಲ್ಲ. ಆಮೇಲೆ ಯೋಸೇಫನು ಹಿಡನ್ ಇನ್ ದ ಪ್ರಿಸನ್, ಸೆರೆಮನೆಯಲ್ಲಿ ಅವನನ್ನು ದೇವರು ಮರೆ ಮಾಡಿದನು. ಅವನ ಅರಮನೆಗೆ ಬರೋಕ್ಕೆ ಮುಂಚೆ ಸ್ತೋತ್ರ ಬರಲಿಲ್ಲ. ದಾವೀದನನ್ನ ದೇವರು ಕಾಡಿನಲ್ಲಿ ಮರೆ ಮಾಚಿದ್ದನು. ಅರಮನೆಗೆ ಬರೋಕ್ಕೆ ಮುಂಚೆ ನಿನ್ನನ್ನು ಸ್ವಲ್ಪ ಕಾಲ ದೇವರು ಮರೆ ಮಾಚಿದ್ದನು. ಆದರೆ ಫೆಬ್ರವರಿ ತಿಂಗಳು ನೀನು ಹೊರಗಡೆ ಬರುವುದಕ್ಕೆ ಸಮಯ ಆಯಿತು. ನಿನ್ನಲ್ಲಿರುವ ತಾಲಂತು ಹೊರಗಡೆ ಬರೋದಕ್ಕೆ ಸಮಯವಾಯಿತು. ನಿನ್ನಲ್ಲಿರೋ ವರಗಳು ಹೊರಗಡೆ ಬರೋದಕ್ಕೆ ಸಮಯವಾಯಿತು. ನಿನ್ನ ಮೇಲಿರೋ ಅಭಿಷೇಕ ಹೊರಗಡೆ ಬರೋದಕ್ಕೆ ಸಮಯವಾಯಿತು. ದೇವರು ನಿನ್ನನ್ನು ಉಪಯೋಗಿಸೋ ಸಮಯಕ್ಕೆ ಬಂದಿದೆಯಾ? ಫೆಬ್ರವರಿ ತಿಂಗಳು ಅದು ಪ್ರಯೋಜನಕರವಾದ ತಿಂಗಳು. ಅದು ನಂಬುವವರು ಮಾತ್ರ ತಟ್ಟನೆ ಎದ್ದು ನಿಂತ್ಕೊಳ್ರಿ. ಐ ಆಮ್ ರಿಲೀಸಿಂಗ್ ದ ಪ್ರಾಫಿಟಿಕಲ್ ವರ್ಡ್.